ಗುರುಗಳೇ ಕೇಳಿಸ್ತಾ ಇಲ್ಲ ಕೇಳಿಸ್ತಾ ಇಲ್ಲ. ಕೇಳಿಸ್ತಾ ಇಲ್ಲ. ಬುದ್ಧಿಯ 3 ವಿಧ, ಧೃತಿಯ 3 ವಿಧ, ಸುಖದ 3 ವಿಧ ಹೇಳ್ತಾರೆ. ಬುದ್ಧಿಯ 3 ವಿಧದಲ್ಲಿ ಸಾತ್ವಿಕ, ರಾಜಸ, ತಾಮಸ ಅಂತ ಹೇಳುವಾಗ ಬುದ್ಧಿ ಅನ್ನೋದು ಮನುಷ್ಯನಿಗೆ ಬಹಳ ಮುಖ್ಯವಾದಂತಹದ್ದು. ಅವನು ನಿಶ್ಚಯ ಮಾಡೋದ್ರಲ್ಲೇ ಅವನ ದಾರಿ ಸಿಗೋದು. ಬಾಲ್ಯ 10 ವರ್ಷ. ಈಗ ನಾನು ಯಾವ ದಾರಿಗೆ ಹೋಗ್ಬೇಕು, ಯಾವ ದಾರಿಲಿ ವಿದ್ಯೆ ಕಲಿಬೇಕು, ಗುರುಕುಲಕ್ಕೆ ಹೋಗ್ಬೇಕಾ, ಆಧುನಿಕ ವಿದ್ಯಾಭ್ಯಾಸ, ಎರಡೂ ಮಾಡೋಕ್ಕಾಗಲ್ಲ. ಅವನ್ ನಿಶ್ಚಯ ಮಾಡೋದ್ಮೇಲೆ ಅವನ ಭವಿಷ್ಯ ಬರೆದು ಬಿಡ್ತಾರೆ. ಹೀಗೆ ಬುದ್ಧಿ ಅನ್ನೋದು ಆಯಾ ಕಾಲದಲ್ಲಿ ಏನಾದ್ರೂ ಒಂದು ಆರಿಸ್ಕೋಬೇಕಾಗತ್ತೆ. ಒಂದ್ ದಿವಸದಲ್ಲಿ 10 ಕೆಲಸ ಮಾಡುವಂತಹದ್ದಿದ್ರೆ ಯಾವ್ದು ಆರಿಸ್ಕೋತೀಯ ಅನ್ನೋದ್ಮೇಲೆ ನಿನ್ ಬುದ್ಧಿಯ ಯೋಗ್ಯತೆ. ಅಭಿಷೇಕ ಮಾಡ್ತೀಯ, ವೇದಪಾರಾಯಣ ಮಾಡ್ತೀಯ, ಗಾಯತ್ರಿ ಜಪ ಮಾಡ್ತೀಯ, ಶಂಕರ ಭಾಷ್ಯ ಓದ್ತೀಯ, ಅಥವಾ ಇನ್ನೇನಾದ್ರೂ ಒಳ್ಳೆ ಸೇವೆ ಮಾಡ್ತೀಯ, ಅದು ಯಾವ್ದು ಆರಿಸ್ಕೋತೀಯ? ಬುದ್ಧಿ ಇರೋದು ಒಂದು, ಟೈಮ್ ಕೊಟ್ಟಿರೋದು ಒಂದು. ಆದ್ರಿಂದ ಬುದ್ಧಿಯಲ್ಲಿ ನಿಶ್ಚಯ ಮಾಡೋದ್ಮೇಲೆ ಬುದ್ಧಿಯ ಅಳತೆ ಲೆಕ್ಕ. ಆದ್ರೆ ಪೋಚು. ಆದ್ರಿಂದ ಈಗ ಬುದ್ಧಿಗೆ 5 ಗುಣ ಹೇಳ್ತಾರೆ. ಏನ್ ಮಾಡಬೇಕು, ಯಾವುದನ್ನು ಮಾಡಬಾರ್ದು. ಅಂದ್ರೆ ಪ್ರವೃತ್ತಿ ಯಾವುದು ಮಾಡಿದ್ರೆ ನಾನು ಒಳ್ಳೆ ದಾರಿಯಲ್ಲಿ ಹೋಗ್ತೀನಿ, ನಿವೃತ್ತಿ ಯಾವುದನ್ನು ಬಿಟ್ರೆ ನಾನು ತತ್ವ ಮಾರ್ಗಕ್ಕೆ ಹೋಗ್ತೇನೆ. ಇಲ್ಲಿ ಪ್ರವೃತ್ತಿ ನಿವೃತ್ತಿ ಅಂದ್ರೆ ಶ್ರುತ್ಯರ್ಥವನ್ನೇ ಇಟ್ಕೊಂಡಿದ್ದಾರೆ. ಒಟ್ಟು ಶಾಸ್ತ್ರೋಕ್ತವಾದ ಮೋಕ್ಷವನ್ನು ಎಲ್ಲಾ ಪ್ರವೃತ್ತಿ, ಎಲ್ಲಾ ನಿವೃತ್ತಿ, ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರದು ಅನ್ನೋ ವಿವೇಕ. ಅಲ್ಲಿ ಅದರ ತಿಳುವಳಿಕೆಯನ್ನೇ ಇಲ್ಲಿ ಬುದ್ಧಿ ಅಂತ ಹೇಳಿರೋದು, ಆ ಪ್ರವೃತ್ತಿ ನಿವೃತ್ತಿಯ ತಿಳುವಳಿಕೆ. ಆಮೇಲೆ ಮಾಡುವಾಗ ಬಂದಾಗ ಯಾವುದು ಕಾರ್ಯ, ಯಾವುದು ಅಕಾರ್ಯ, ಆಮೇಲೆ ಯಾವುದು ಭಯ ಕಾರಣ, ಯಾವುದು ಅಭಯ ಕಾರಣ, ಯಾವುದನ್ನು ಮಾಡಿದ್ರೆ ಬಂಧನವಾಗತ್ತೆ, ಯಾವುದನ್ನು ಮಾಡಿದ್ರೆ ಬಿಡುಗಡೆ ಆಗತ್ತೆ. ಸದ್ಯ ಮುಗೀತಲ್ಲ ಅಂತ ಯಾವ್ದು ಅನ್ಸತ್ತೆ, ಅಯ್ಯೋ ಮಾಡ್ತಾನೆ ಇರ್ಬೇಕಲ್ಲ ಅಂತ ಅನ್ಸತ್ತೆ. ಹೀಗೆ ಪರತಂತ್ರತೆಯನ್ನುಂಟು ಮಾಡುವ ಬಂಧನ ಯಾವುದು, ಬಿಡುಗಡೆ ಕೊಡುವಂತ ಮೋಕ್ಷ ಯಾವುದು, ಇಷ್ಟನ್ನೂ ಬುದ್ಧಿಯಲ್ಲಿ ಯಾವ ಅರ್ಥಕೊಳ್ತಾನೋ ಆ ಬುದ್ಧಿ ಸಾತ್ವಿಕ ಬುದ್ಧಿ ಅಂದ. ಭಾಷ್ಯಕಾರ ತುಂಬಾ ಬಿಡಿಸ್ತಾರೆ. ಪ್ರವೃತ್ತಿಂಚ ಪ್ರವೃತ್ತಿ ಪ್ರವರ್ತನಂ ಬಂಧಹೇತು ಕರ್ಮ ಮಾರ್ಗ ಶಾಸ್ತ್ರ ವಿಹಿತ ವಿಷಯ. ಶಾಸ್ತ್ರ ವಿಧಾನ ಮಾಡಿದೆ ಅಂದ್ರೆ ನೀವು ಮಾಡಬೇಕು ಅಂತ. ಇದು ಮಾಡಬೇಕು ಅನ್ನೋದು ವ್ಯಕ್ತಿಗತ, ಕುಟುಂಬಗತ. ಇದು ಕೆಲವು ಏನು ಮಾಡೋಕ್ಕಾಗಲ್ಲ, ಅದನ್ನು ಮಾಡ್ಲೇಬೇಕು ಅಂತಲೇ ಶಾಸ್ತ್ರ ವಿಧಾನ. ಶಾಸ್ತ್ರದಲ್ಲಿ ವಿಧಿ ಇಲ್ಲ, ಜ್ಞಾಪಕಂ ಶಾಸ್ತ್ರಂ ಕರೆಕ್ಟ್. ಆದ್ರೂ ಆ ಪರಿಸರ ಅದರ ಮಾಡ್ಲೇಬೇಕು ಅಂತ ಹೇಳ್ತೀವಿ ನಾವು. ಅಡಿಗೆ ಮಾಡ್ಲೇಬೇಕು, ಮನೆಯವ್ರಿಗೆ ಊಟ ಸಿಗೋದಿಲ್ಲ, ಮಾಡಿದ್ರೆ ಮಾಡ್ಲಿ, ಬಿಟ್ಟು ಬಿಟ್ರೆ ಹಾಗೆಲ್ಲ ಮಾಡಕ್ ಬರೋಲ್ಲ. ಹಾಗೆ ಕೌಟುಂಬಿಕ ಕೆಲಸ, ವ್ಯಕ್ತಿಗತವಾದ ಕರ್ತವ್ಯವನ್ನು ಅವನವನು ಮಾಡ್ಲೇಬೇಕು. ಆದ್ರೆ ಅದು ಬಂಧ ಹೇತು. ಹೌದು, ಬಂಧ ಹೇತು ಅಂದ್ರೆ ಪರತಂತ್ರ ಕಾರಣ. ಅದು ಉತ್ತಮವಾದ ಬುದ್ಧಿ ಇದ್ರೆ ಬೇರೆ. ಈಗ ಇದಕ್ಕೆ ಹೊರಟಾಯ್ತಲ್ಲ, ಪ್ರವೃತ್ತಿ ಲಕ್ಷಣ ಧರ್ಮ ಅಂದ್ರೆ ಗೃಹಸ್ಥ, ಕುಟುಂಬಿ, ಎಲ್ರಿಗೂ ಒಳ್ಳೇದ್ ಮಾಡ್ಬೇಕು ಅಂತ ಎಲ್ಲರ ಹೊಣೆಗಾರಿಗೆ ಹೊತ್ಕೊಳ್ಳೋದಿದೆಯಲ್ಲ, ಇದು ಪ್ರವೃತ್ತಿ ಲಕ್ಷಣ. ಇದು ಬಂಧನ ಕಾರಣ. ಬಂಧನ ಅಂದ್ರೆ ಪರತಂತ್ರತೆ. ಪರತಂತ್ರ ಇನ್ನೊಬ್ಬರಿಗೋಸ್ಕರ ಮಾಡ್ಬೇಕು. ನಾವು ಹೊಳ್ಕೋತೀವಿ, ಹೊಗಳ್ಕೊಂಡ್ರು ಅದು ನಮ್ ದೃಷ್ಟಿಯಲ್ಲಿ ಅದು ಪರತಂತ್ರ ದುಃಖ. ಅದನ್ನ ಬಂಧ ಹೇತು ಕರ್ಮ ಮಾರ್ಗ ಅಂದ್ರು. ಈ ಗೃಹಸ್ಥನ ಕೌಟುಂಬಿಕ ಕೆಲಸ ಇರಬಹುದು, ಗಾರ್ಹಸ್ಥ್ಯದ ಧರ್ಮ ಇರಬಹುದು, ಎಲ್ಲ ಕೂಡ ಕರ್ಮ ಮಾರ್ಗವೇ. ಶಾಸ್ತ್ರ ವಿಹಿತ, ಅದರಲ್ಲಿ ಶಾಸ್ತ್ರೀಯವಾದದ್ದನ್ನು ಆರಿಸ್ಕೋಬೇಕು. ಈಗ ಸಂಪಾದನೆ ಅಂದ್ರೆ ಒಳ್ಳೆ ದಾರಿ ಸಂಪಾದನೆ ಮಾಡ್ಬೇಕು, ಕೆಟ್ಟ ದಾರಿಯಲ್ಲ. ಹಾಗೆ ಯಾವುದನ್ನ ಶಾಸ್ತ್ರ ಹೇಳಿದೆಯೋ ಅದನ್ನು ಮಾಡ್ತಾ ಗೃಹಸ್ಥ ಧರ್ಮ ಮಾಡ್ಬೇಕೆ ಹೊರತು ಬರೀ ಕುಟುಂಬ ಪೋಷಣೆ ಮಾಡ್ತೇನೆ, ಏನೋ ಒಂದು ಮಾಡ್ತೀನಿ ಅಂತ ಹಾಗೆಲ್ಲ ಮಾಡಿದ್ರೆ ಆಗಲ್ಲ. ಅದನ್ನ ಪ್ರವೃತ್ತಿಯನ್ನು ನಿಶ್ಚಯ ಮಾಡೋದು. ನಿವೃತ್ತಿಂಚ ನಿವೃತ್ತಿ ಮೋಕ್ಷ ಹೇತು ಸನ್ಯಾಸ ಮಾರ್ಗ. ಎಲ್ಲ ಬಿಡುಗಡೆಯಾಗುವಂತಹದ್ದು ಯಾವ ಇನ್ನೊಬ್ಬರ ಅಧೀನವಿಲ್ಲದೆ ಇರೋದು, ಮೋಕ್ಷ ಕಾರಣವಾದಂತಹ ಸನ್ಯಾಸದ ದಾರಿ ಯಾವುದು? ಜಾಸ್ತಿ ಮಠಾಧೀಶ ಆದ್ರೆ ಇನ್ನೂ ಜಾಸ್ತಿ ರಗಳೆ. ಮಠಾಧೀಶ ಆಗಿ ಸನ್ಯಾಸಿ ಆಗ್ಬಿಟ್ರೆ ಇನ್ನೂ ಜಾಸ್ತಿ ಪಾರತಂತ್ರ್ಯ. ದುಡ್ಡಿದ್ದವನು ದುಡ್ಡು ಬರುತ್ತೆ, ಎಲ್ರು ಮಾಡ್ತಾರ. ಅವ ಅದು ನಿವೃತ್ತಿ ಮಾರ್ಗವನ. ದುಡ್ಡಿಗೆ ಮಾಡೋದು ನಿವೃತ್ತಿ ಮಾರ್ಗ ಅಂತೀರಾ? ಅದ್ ಸರಿ, ಭರ್ತೃ ಪ್ರಪಂಚ ನಿಮ್ಗೆ, ಭರ್ತೃ ಪ್ರಪಂಚದ ಮಾರ್ಗ. ಅಯ್ಯೋ ನಮ್ದು ಶಂಕರ, ನಾವು ಶಂಕರ ಒಬ್ಬರೇ ನಾವು ಇಟ್ಕೊಂಡಿರೋದು. ಹೀಗೆ ಬಂಧ ಮೋಕ್ಷ ಸಮಾನ
ವಾಕ್ಯತ್ವಾತ್ ಪ್ರವೃತ್ತಿ ನಿವೃತ್ತಿ ಕರ್ಮ ಸನ್ಯಾಸ ಮಾರ್ಗೌ ಇತಿ ಅವಗಮ್ಯತೆ. ಈಗ ವೇದ ಅನ್ನೋದು ಬಂಧ ಮಾರ್ಗವನ್ನು ಹೇಳುತ್ತೆ, ಮೋಕ್ಷ ಮಾರ್ಗವನ್ನು ಹೇಳುತ್ತೆ. ಏನೇನೋ ಕರ್ಮವನ್ನು ಹೇಳುತ್ತೆ, ಜ್ಞಾನವನ್ನು ಹೇಳುತ್ತೆ. ಎರಡಕ್ಕೂ ವಾಕ್ಯ ಸಮಾನ. ಆದ್ರೆ ಯಾವುದನ್ನು ಮಾಡೋದು ಪ್ರವೃತ್ತಿ, ಯಾವುದನ್ನು ಮಾಡೋದು ನಿವೃತ್ತಿ. ಇದರಲ್ಲಿ ಶಮದಮಾದಿಗಳು ಮಾಡ್ತಾ ಇದ್ರು ನಿವೃತ್ತಿ ಮಾರ್ಗವೇ ಅದು. ನೋಡೋ ಕ್ರಿಯೆ ಆದ್ರೂ ನಿವೃತ್ತಿ ಮಾರ್ಗ ಶಮದಮಾದಿಗಳು. ಈ ಅಗ್ನಿಹೋತ್ರಾದಿ ಈ ಪುಣ್ಯಕರ್ಮ ಇದೆಲ್ಲ ಪ್ರವೃತ್ತಿ ಮಾರ್ಗವೇ. ಇದು ಮತ್ತೊಂದು ಶರೀರವನ್ನು ಪಡ್ಕೊಳ್ಳೋದು, ಪುಣ್ಯ ಪಾಪ ಸಂಬಂಧ ಇಟ್ಕೊಳ್ಳೋದು ಪ್ರವೃತ್ತಿ ಮಾರ್ಗವೇ ಅದು. ಇನ್ನು ಕರ್ಮವನ್ನು ಕರ್ಮ ಯೋಗ ಮಾಡಿದ್ರೆ ನಿವೃತ್ತಿ ಮಾರ್ಗಕ್ಕೆ ಹೋಗುತ್ತೆ. ಕಷ್ಟ ಅದು. ಕರ್ಮ ಯೋಗವಾಗಿ ಮಾಡಿಬಿಟ್ರೆ ಕರ್ಮ ಮಾರ್ಗವು ನಿವೃತ್ತಿ ಮಾರ್ಗಕ್ಕೆ ಹೊರಟೋಗತ್ತೆ ಮುಂದೆ. ಈ ರೀತಿ ನಿಶ್ಚಯ ಮಾಡ್ಕೋಬೇಕಂತ ಜೀವನದಲ್ಲಿ ಆರಿಸ್ಕೊಳ್ಳುವಾಗ ಈಗಲ್ಲ, ವಯಸ್ಸಾದ್ಮೇಲೆಲ್ಲ ಬೇಗ ಬುದ್ಧಿಯಲ್ಲಿ ನಿಶ್ಚಯ ಮಾಡ್ಕೊಂಡು ಇದೇ ಸರಿಯಾದ ದಾರಿ, ಹೀಗೆ ನಾನು ಮಾಡೋದು ಅಂತ. ಆಮೇಲೆ ದಿನದ ಟೈಮನ್ನೆಲ್ಲ ಹಂಚ್ಬಿಡ್ಬೇಕು. ಒಂದು ಇಷ್ಟು ಪುರುಸತ್ ಉಳಿಸ್ಕೋಬಾರ್ದು. ಪುರುಸತ್ ಉಳಿಸ್ಕೊಂಡ್ರೆ ಏನೋ ಬೇಡವಾದ ಕೆಟ್ಟದ್ ಬಂದು ಕೂತ್ಕೊಂಡ್ಬಿಡುತ್ತೆ. ಅಯ್ಯೋ ಹರಟೆ ಹೊಡೆಯೋದು, ಟಿವಿ ನೋಡೋದು, ಏನೋ ಒಂದು ಬಂದ್ಬಿಡುತ್ತೆ. ಪುರುಸತ್ತಿಲ್ಲ ಅನ್ನೋ ಹಾಗೆ ಕೆಲಸ ಮಾಡ್ಬೇಕು. ಇಲ್ಲಿ ಹೋದ್ರೆ ಏನಾದ್ರು ಅಧ್ಯಯನ ಮಾಡ್ಬೇಕು, ಇಲ್ಲವ್ರೆ ಏನಾದ್ರು ಹೇಳ್ಕೊಡ್ಬೇಕು, ಏನೋ ಒಂದು ಶಾಸ್ತ್ರೀಯವಾದ ಇದ್ರಲ್ಲಿ ತೊಡಗಿಸ್ಕೊಂಡ್ಬಿಡ್ಬೇಕು. ಟೈಮ್ ಇಲ್ಲ ನಂಗೆ ಪುರುಸತ್ತಿಲ್ಲ ಅಂತ, ಅದು ಪರವಾಗಿಲ್ಲ, ಉತ್ತಮ. ಅದು ಯಾವ ವಯಸ್ಸಿನವರೆಗೆ ಕೇಳಬೇಡ, ಸಾಯೋ ತನಕ ಹೀಗೆ ಇರಬೇಕು. ಇಲ್ಲಿ ಬುದ್ಧಿಯಲ್ಲಿ ವಿವೇಕ ಮಾಡಿ ನಿಶ್ಚಯ ಮಾಡೋದೇ ಬುದ್ಧಿಯ ಕೆಲಸ. ಕರೆಕ್ಟಾಗಿ ವಿವೇಕ ಮಾಡಬೇಕು, ಇದ್ದೇ ಸರಿ ಇರಬೇಕು. ಆ ವಿವೇಕ ಬುದ್ಧಿಗೆ ಬರಬೇಕಾದ್ರೆ ಒಬ್ಬ ಮಹಾತ್ಮರ ಸೇವೆ ಮಾಡಿ, ಆ ಸತ್ಸಂಗ ಮಾಡಿಕೊಂಡು ಒಳ್ಳೆಯ ಗ್ರಂಥವನ್ನು ಕೇಳಿ ಅವ್ರ ಜೊತೆಲಿದ್ರೆ ಬರುತ್ತೆ. ಇಲ್ಲಿ ಹೋದ್ರೆ ಬರಲ್ಲ, ಖಂಡಿತ ಬರಲ್ಲ. ಇನ್ನು ಕಾರ್ಯಕಾರ್ಯೇ ವಿಹಿತ ಪ್ರತಿಷಿದ್ಧೆ ಲೌಕಿಕೇ ವೈದಿಕೇವಾ. ಕಾರ್ಯಕಾರಣ ಮಾಡಬೇಕು ಮಾಡಬಾರದು ಅಂತ, ಅದು ವಿಹಿತ ಅಂದ್ರೆ ಮಾಡ್ಲೇಬೇಕು ಅನ್ನೋದು ವಿಹಿತ. ಪ್ರತಿಷಿದ್ಧ ಅಂದ್ರೆ ಮಾಡ್ಲೇಬಾರದು ಅಂತ. ಈಗ ಯಾವ್ಯಾವ್ದು ಕಳ್ತನ ಮಾಡಬಾರ್ದು, ಹಾಗೆ ಹಿಂಸೆ ಮಾಡಬಾರ್ದು, ಅದು ಲೌಕಿಕವಾದ್ರೂ ಮಾಡಬಾರ್ದು, ಶಾಸ್ತ್ರೀಯವಾದ್ರೂ ಮಾಡಬಾರ್ದು. ಇನ್ನು ಶಾಸ್ತ್ರದಲ್ಲಿ ಕೆಲವೊಂದು ಇಂಥದ್ದು ಗೃಹಸ್ಥ ಬ್ರಹ್ಮಚಾರಿ ಧರ್ಮ ಮಾಡಬಾರ್ದು, ಬ್ರಹ್ಮಚಾರಿ ಗೃಹಸ್ಥ ಧರ್ಮ ಮಾಡಬಾರ್ದು, ಅದು ವಿಧಿ ಪ್ರಸಿದ್ಧವೇ. ಈ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅನ್ನೋ ವಿವೇಕ ನಿಶ್ಚಯ ಯಾವ ಬುದ್ಧಿಗೆ ಬರುತ್ತೋ ಅದು ಸಾತ್ವಿಕ. ನಮ್ಗೆ ಅಷ್ಟು ಗೊತ್ತೇ ಇಲ್ಲ ಅಂದ್ರೆ ಹೇಳೋಕ್ಕಾಗಲ್ಲ. ನೀವು ಗೊತ್ತು ಮಾಡ್ಕೊಳ್ಳೋ ದಾರಿ ನೀವು ಹೋಗ್ಬೇಕಾಯ್ತು. ಅಜ್ಞಾನವೋ ಕ್ಷಮೆ ಅಲ್ಲ ಅಂತ. ನಮ್ಗೆ ಕಾನೂನು ಗೊತ್ತಿಲ್ಲ ಅಂದ್ರೆ ಕ್ಷಮೆ ಕೊಡೋಲ್ಲ. ನೀನ್ ತಿಳ್ಕೊಬೇಕಾಗಿತ್ತು. ನಮ್ಗೆ ಗೊತ್ತಿಲ್ಲ ಕಂಡ್ರೆ ಇದು ಒಂದ್ವೇ, ನಮ್ ಒಂದ್ವೇನ್ ಗೊತ್ತಿಲ್ಲ ಬಂದ್ಬಿಟ್ವಿ ಅಂದ್ರೆ ದಂಡ ಹಾಕಿ ಆಮೇಲೆ ಇನ್ನೊಂದ್ಸಲ ಬರ್ಬೇಡ್ರಿ ಅಷ್ಟೇ. ಗೊತ್ತಿಲ್ಲ ಅನ್ನೋದು ತಪ್ಪಿಸ್ಕೊಳ್ಳೋ ದಾರಿ ಅಲ್ಲ, ಗೊತ್ತು ಮಾಡ್ಕೋಬೇಕು ಅಷ್ಟೇ. ಅದಕ್ಕೇನು ದಾರಿ ಇಲ್ಲ. ಹೀಗೆ ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು ಅನ್ನೋ ಲೌಕಿಕ ಕರ್ಮದಲ್ಲೂ ಶಾಸ್ತ್ರೀಯ ಕರ್ಮದಲ್ಲೂ ಕರ್ತವ್ಯಗಳನ್ನು ನಿಶ್ಚಯ ಮಾಡ್ಕೊಳ್ಳೋ ಬುದ್ಧಿ, ಅದನ್ನು ಆರಿಸ್ಕೊಳ್ಳೋದು. ಬರೀ ನಿಶ್ಚಯ ಮಾಡಿದ್ರೆ ಆಗಲ್ಲ, ಅದನ್ನು ಆರಿಸ್ಕೊಂಡು ಸರಿಯಾಗಿ ಪ್ಯಾಕ್ ಮಾಡ್ಕೋಬೇಕು. ಬೆಳಗ್ಗೆಯಿಂದ ರಾತ್ರಿ ನಿದ್ದೆ ಬರವು. ಬೆಳಗ್ಗೆ 4 ಗಂಟೆಗೆ ಎದ್ರೆ, 4 ಗಂಟೆಗೆ ಹೇಳಲ್ಲ, 4 ಗಂಟೆಗೆ ಎದ್ರೆ ರಾತ್ರಿ 10-10:30 ತನಕ ಫುಲ್ ಎಂಗೇಜ್, ಪುರುಸತ್ ಇಲ್ಲ ಅಂತಿರ್ಬೇಕು. ಆವಾಗ ಸರಿ ಆಯ್ತು. ಕರಣಾಕರಣೆ ಇತ್ಯೇತತ್, ಮಾಡಬೇಕು ಮಾಡಬಾರ್ದು ಅಂತ ವಿವೇಕದಲ್ಲೇ ಬಹಳ ಮುಖ್ಯ. ವಿವೇಕ ಅನ್ನೋದು ಕಾರ್ಯಕಾರಿ ವಿವೇಕ, ಪ್ರಿಯ ವಿವೇಕ, ಸತ್ಯಾನೃತ ವಿವೇಕ, ಆತ್ಮಾನಾತ್ಮ ವಿವೇಕ, ಇದೆಲ್ಲ ಬೇಕು. ನಮ್ಮ ಬುದ್ಧಿಗೆ ಈ ವಿವೇಕವೇ ಇಲ್ಲ. ವಿವೇಕವಿಲ್ಲದಿರೋ ಬುದ್ಧಿ ಇದ್ರೆ ಕೊನೆಗೆ ಕೆಟ್ಟ ಬೈಗಳ ಅಂದ್ರೆ ಶುದ್ಧ ವಿವೇಕಿ ನೀವು ಅಂದ್ರೆ ಅದಕ್ಕಿಂತ ಕೆಟ್ಟ ಬೈಗಳ ಇನ್ನೊಂದಿಲ್ಲ. ಮೂಢ ಮೂರ್ಖ ಅಂತವನು ಇಂಥವನು ಇಲ್ಲ. ಅವಿವೇಕಿ ಅಂದ್ರೆ ಎಲ್ಲ ಬೈಗಳಿಗೂ ಆಯ್ತು. ಏನ್ ಮಾಡ್ಬೇಕು ಏನ್ ಮಾತಾಡ್ಬೇಕು ಗೊತ್ತಿಲ್ಲ, ಏನ್ ಮಾತಾಡಬಾರ್ದು ಗೊತ್ತಿಲ್ಲ, ಏನ್ ಮಾಡ್ಬೇಕು ಗೊತ್ತಿಲ್ಲ, ಏನ್ ಮಾಡಬಾರ್ದು ಗೊತ್ತಿಲ್ಲ. ಕಸ್ಯ ದೇಶಕಾಲಾದ್ಯಪೇಕ್ಷೆಯ ದೃಷ್ಟಾರ್ಥಾನಾಂ ಕರ್ಮಣ. ಇದು ದೇಶಕಾಲಗಳ ಅಪೇಕ್ಷೆಯಿಂದ ದೃಷ್ಟ ಕರ್ಮ ಅದೃಷ್ಟ ಕರ್ಮಗಳಿಗೆ ಪ್ರಿಫರೆನ್ಸ್ ಬರುತ್ತೆ. ಯಾವುದಕ್ಕೋ ಯಾವ್ದು ಪ್ರಿಫರೆನ್ಸ್ ಬಂದ್ಬಿಡುತ್ತೆ. ಯಾರೋ ಬಿದ್ದಿದ್ರು ನಾನೀಗ ಮುಟ್ಟೋಲ್ಲ ಅಂದ್ರೆ ಅದಕ್ಕೇನು ಮಾಡಕ್ಕಲ್ಲ, ಹೋಗಿ ಬಿದ್ದದ್ದನ್ನು ಎಬ್ಬಸ್ಬೇಕು, ಆಮೇಲೆ ಸ್ನಾನ ಮಾಡೋ, ಏನಾದ್ರು ಮಾಡೋ. ಅಂದ್ರೆ ಯಾರಿಗೆ ಏನು ಆಗತ್ತೋ ಯಾವ್ದಕ್ ಪ್ರಿಫರೆನ್ಸ್ ಕೊಡ್ಬೇಕು, ಯಾವ್ದಕ್ ಆಮೇಲೆ ಹಾಕ್ಬೇಕು ಅಂತ ಬುದ್ಧಿ ನಿಶ್ಚಯ ಮಾಡ್ಕೋಬೇಕು ಕರೆಕ್ಟ್ ಆಗಿ. ಆ ದೇಶ, ಆ ಕಾಲ, ಆ ಟೈಮು. ಕೌಟುಂಬಿಕ ಕರ್ಮ ಇದೆ, ವ್ಯಕ್ತಿಗತ ಕರ್ಮ ಇದೆ. ನಾನು ದಿವಸ 4,000 ರಾಮನಾಮ ಜಪ ಮಾಡ್ತೇನೆ ಅಂತ ಮನೆ ಕೆಲಸನೂ ಮಾಡ್ಬೇಕು. ಯಾವ್ದು ಆರಿಸ್ಕೋತೀರಿ?
ಅಂತ ಕೇಳಿದ್ರೆ ಮನೆ ಕೆಲಸ ಮುಂಚೆ. ನೀನ್ ಆ ಜೊತೆಲಿ ಬೇಕಾದ್ರೂ ಮಾಡು, ಆಮೇಲೆ ಬೇಕಾದ್ರೂ ನಿದ್ದೆ ಬಿಟ್ಟು ಮಾಡು. ನಿನ್ನ ಕೆಲಸ ಆಮೇಲೆ, ಒಟ್ಟು ಕೆಲಸ ಮುಂಚೆ. 10 ಜನ ಸೇರೋದನ್ನು ಮುಂಚೆ ಮಾಡು. 10 ಜನ ಇಲ್ಲರೂ ಎಲ್ರಿಗೂ ತೊಂದರೆ ಆಗತ್ತೆ. ಕಾಯಿಸ್ಬಿಡ್ತಾನೆ ಇವನು. ಊಟ ಮಾಡೋಕ್ ಬರ್ರೋ ಅಂದ್ರೆ ನಂಗಾಗಿಲ್ಲ, ನಂಗೆ ಬೇರೆ, ಅದೇ ಒಂದು ರಗಳೆ. ಹಾಗೆಲ್ಲ ಮಾಡಬಾರ್ದು. ದೃಷ್ಟಾದೃಷ್ಟ ಕರ್ಮಗಳನ್ನ ದೇಶ ಕಾಲಾದ್ಯಪೇಕ್ಷೆಯಿಂದ ಕರೆಕ್ಟಾಗಿ ಆರಿಸ್ಕೋಬೇಕು. ಅಲ್ಲೂ ನಿಶ್ಚಯ ಇರ್ಬೇಕು ನಿಂಗೆ. ಇದು ಒಂದಾಯ್ತಾ? ಇನ್ನು ಭಯೇ. ಭಯ ಅಂದ್ರೆ ಮನಸ್ಸಿನ ಭಯ ಅಲ್ಲ, ಯಾವುದನ್ನ ಹೆದರ್ತೀವೋ ಅದು. ಬಿಭೇತಿ ಯಸ್ಮಾದಿತಿ ಭಯಂ. ಈಗ ಹುಲಿ ನೋಡಿದ್ರೆ ಭಯ ಆಗೋದಾದ್ರೆ ಹುಲಿನ ಭಯ, ಕಳ್ಳ ಭಯ, ಪಾಪದ ಭಯ. ಪಾಪದ ಭಯ ಇರಬೇಕು ಅಂತ ಇನ್ನವ್ರು ಹೇಳೋರು. ಅಯ್ಯೋ ಪಾಪ ಬಂದ್ಬಿಡುತ್ತೆ ಅಂತ ಭಯ ಇರ್ಬೇಕಂತೆ. ಅಯ್ಯೋ ಪಾಪನು ಬರಲ್ಲ, ಏನೋ ಬರಲ್ಲ ಮಾವ ಅಂತಂದ್ರೆ ಅದೇನೋ ಆಗಲ್ಲ ಅವ್ರಿಗೆ. ಹೋಟ್ಲಲ್ಲೋ ತಿಂತೀವಿ, ಏನೋ ಒಂದ್ ಮಾಡ್ತೀವಿ, ಕಳತನಾನೋ ಸುಳ್ಳು ಹೇಳಕ್ಕೂ ಹೆದರ್ಕೋತೀರಾ ಅಂತಿದ್ರು ನಮ್ಮನ್ನ. ರಾಮ ಸುಟ್ಟೋಗ್ಬಿಡ್ತೀವಿ ಹಿಂದೆ ನಾನು ಸುಳ್ಳು ಹೇಳಿದ್ರೆ. ಸುಳ್ಳು ಹೇಳೋಕೆ ಭಯನಾ ನಿಮ್ಗೆ ಅಂದ್ರು. ಅಪ್ಪ, ಸುಳ್ಳು ಹೇಳೋದು ಇನ್ನಿಂದ ಅದಕ್ಕಿಂತ ದೊಡ್ಡ ಭಯ ಯಾವ್ದಿದೆ ನಾನು. ಅಯ್ಯೋ ರಾಮ, ಯಾತಕ್ ಸುಳ್ಳು ಹೇಳ್ಬೇಕು? ಸುಳ್ಳು ಹೇಳಿ ಯಾರಾದ್ರೂ ಇಲ್ಲ ಅಜರಾಮರಾಗಿ ಇರ್ತಾರ? ಅಯ್ಯೋ, ಹೀಗೆ ಮನುಷ್ಯ ಯಾವುದಕ್ಕೆ ಹೆದರಬೇಕು, ಯಾವುದಕ್ಕೆ ಹೆದರಬಾರ್ದು ಅನ್ನೋದನ್ನು ವಿವೇಕ ಮಾಡ್ಕೋಬೇಕು. ಬಹಳ ಮುಖ್ಯ. ಹೆದರೋದು ಅನ್ನೋ ಶಬ್ದ ಅವಾಯ್ಡ್ ಮಾಡೋದು. ನಿಜವಾಗಿ ಮನಸ್ಸಲ್ಲಿ ಭಯ ಪಡಬೇಕು ಅಂತಲ್ಲ, ಅದನ್ನ ಬಿಟ್ಟು ಹೋಗ್ಬೇಕು. ಅದು ಬೇಡ. ಈ ಸಾಮಾನ್ಯ ಜನರ ಎಂತದ ಹರತೆ ಜನಸಂಸದಿ, ಈ ಜನರು ಹರಟೆ ಹೊಡೆಯೋ ಜನರು ಇದಾರಲ್ಲ, ಕಲ್ಯಾಣ ಮಂಟಪ, ಕಟ್ಟೆ, ಹರಟೆ, ಅಲ್ಲಿ ಹೋಗ್ಬಾರ್ದು. ಅದು ಭಯ ಇದ್ದ ಹಾಗಿರ್ಬೇಕಂತ. ಅಯ್ಯೋ ಹೋದ್ರೆ ಸಿಗಾಕೊಂಡ್ಬಿಡ್ತೀವಿ ನಾವು, ಬಿಡೋದೇ ಇಲ್ಲ ಅಂತ. ಆಗ ನಮ್ಮ ತುಂಬಾ ಮಾತಾಡೋರು ಇರ್ತಾರೆ, ಕೂರಿಸ್ಕೊಂಡ್ಬಿಡ್ತಾರೆ, ಕಳ್ಸೋದೇ ಇಲ್ಲ. ಇರೋ ಟೈಮೆಲ್ಲ ತಿಂದು ಹೋಗುತ್ತೆ. ಅವರೆಲ್ಲ ದೂರದಿಂದ ನಮಸ್ಕಾರ ಮಾಡಿ ಈ ಕಡೆಯಿಂದ ಹೋಗ್ಬಿಡುದು. ಭಯ. ನಮ್ಮೂರಲ್ಲಿ ಹಳ್ಳಿಯಲ್ಲಿ ಚೆನ್ನಾಗಿ ನಡೆಯುತ್ತೆ, ನಿಮ್ಗೆ ಸಿಟಿಲಿ ಆಗಲ್ಲ. ಸಿಟಿಲಿ ಒಬ್ರು ಮನೆ ಒಬ್ರು ಹೋಗಲ್ಲ. ನಿಮ್ ಹಳ್ಳಿಗೆ ಬನ್ನಿ, ಹಿಡ್ಕೊಂಡ್ಬಿಡ್ತಾರ. ಹಿಡ್ಕೊಂಡ್ಬಿಟ್ರೆ ನಿಮ್ಗೆ ಮಧ್ಯಾಹ್ನ ತನಕ ಬಿಡೋದೇ ಇಲ್ಲ. ಅವ್ರದ್ದೆಲ್ಲ ಕತೆ ಮುಗಿಬೇಕು. ಇಲ್ಲಿ ನಮ್ಮ ಸಂಸ್ಕೃತ ಒಂದು ತಮಾಷಿ ಪದ ಇದೆ, ನಾ ಪೃಷ್ಟ ಕಸ್ಯಚಿತ್ ಬ್ರೂಯಾತ್. ಪ್ರಶ್ನೆ ಮಾಡದೆ ಉತ್ತರ ಹೇಳ್ಬಾರ್ದು ಅಂತ. ಇದೆಲ್ಲ ನೀವೇನು ಪ್ರಶ್ನೆ ಮಾಡಿಲ್ಲ, ನಾನಾಗೆ ಹೇಳ್ತಾ ಇದ್ದೀನಿ, ಇರೋದೆಲ್ಲ ಒದರ್ತಾ ಇದ್ದೀನಿ. ಪ್ರಶ್ನೆ ಮಾಡಿದಾಗ ಮಾತ್ರ ಹೇಳ್ಬೇಕು, ಕೇಳಿದ್ದಕ್ಕೆ ಎಷ್ಟೋ ಅಷ್ಟೇ ಹೇಳ್ಬೇಕು. ಈ ಹಳ್ಳಿ ಜನ ಹಾಗಲ್ಲ, ಸುಮ್ಮನೆ ಹೇಳ್ತಾ ಇರ್ತಾರೆ. ನಾ ಏನ್ ಕೇಳಿದ್ವಾ, ಅಲ್ಲಿ ಏನಾಯ್ತೋ ಏನು ಅಂತ ಬಾಯ್ಲೆ ಕೂತ್ಕೊ, ಅಲ್ಲಿ ಏನಾಯ್ತು ಅಂತ ಹೇಳ್ತೀನಿ. ಯಾರಿಗ್ ಬೇಕದ ಬೇಡವೇ ಬೇಡ, ಬಿಡೋದು ಇಲ್ಲ ಅವ್ರು. ಇದು ರಗಳೆ. ಈ ತರ ಅಂಥವ್ರಿಂದ ಭಯ. ಅವರಿಂದ ಯಾರ್ಯಾರಿಂದ ದೂರ ಆಗಬೇಕು ಅಂತಂದ್ರೆ, ನಿಮ್ಮ ಕರ್ತವ್ಯವನ್ನು ನಿಮ್ ಜಾರಿಸೋದು, ನಿಮಗೆ ಬೇರೆ ತೊಂದರೆಗಳನ್ನು ಬರೋದು, ಪರತಂತ್ರವಾಗೋದು, ಹಿಂಸೆ ಆಗೋದು, ಇದರಿಂದೆಲ್ಲ ದೂರ ಇರಬೇಕು. ಭಯ. ನಾವು ಶಿಷ್ಯಾಸ್ತೇಹಂ ಶಾದಿಮಾಂ ಪ್ರಪನ್ನ ಅಂತ ಮೊದ್ಲೇ ಹೇಳ್ಬಿಟ್ಟಿದೀವಿ. ಪ್ರಶ್ನೆ ಮತ್ತೆ ಕೇಳಲ್ಲ, ನಿಮ್ಗೆ ಸಮರ್ಪಣೆ ಮಾಡ್ಕೊಂಬಿಟ್ಟಿದೀವಿ ಗುರುವಾಗಿ. ಅರ್ಜುನ ಜೊತೆಲಿದ್ದವನು. ನೀವು ಗೀತೆ ಅರ್ಜುನ್ ಮಾತು ಹೇಳಿದ್ರೆ ಆಗಲ್ಲ. ಶಿಷ್ಯಸ್ತೇಹಂ ಶಾದಿಮಾ ಅಂತ ಒಬ್ಬನು ಹೇಳಿದವನು ಯಾರ? ಅಯ್ಯೋ ಮಹಾನುಭಾವ ಅವನು. ಕೃಷ್ಣ ಅಂದ್ರೆ ಬೇರೆ ಅಲ್ಲ, ಅರ್ಜುನ ಅಂದ್ರೆ ಬೇರೆ ಅಲ್ಲ. ಇನ್ನು ಅಭಯವಾದ ಜಾಗ ಯಾವುದು ಅಂತ, ಅಭಯೇ ಭಯದರ್ಶಿನಃ ಅಂತ ಒಬ್ರು ಹೇಳ್ತಾರೆ. ಅಭಯ ಯಾವುದು ಅಂದ್ರೆ, ಮನುಷ್ಯನಲ್ಲಿ ಭಗವದ್ಭಕ್ತಿ ಬಾಕಿದೆಲ್ಲ ಬೇಡ ಅನ್ಸೋದೇ ಅಭಯ. ಯಾವುದು ಸತ್ಸಂಗವೋ ಅದೇ ಅಭಯ. ಶಾಂತಿ ಅಭಯ ಇಲ್ಲಿದೆ. ಅಯ್ಯೋ ಹೋಗ್ಬೇಡಿ, ವೈರಾಗ್ಯ ಬಂದ್ಬಿಡುತ್ತೆ ಅಂತ ವೈರಾಗ್ಯದಲ್ಲಿ ಭಯ. ಸ್ವಾಮಿ ವೇದಾಂತ ಕೇಳ್ಬೇಡಿ, ಅದು ವೇದಾಂತ ಕೇಳೋಕೆ ವಯಸ್ಸಾಗ್ಬೇಕು, ಕಣ್ ಕಾಣಬಾರ್ದು, ಕಿವಿ ಕೇಳಬಾರ್ದು, ಅವಾಗ ಹೋಗ್ಬೇಕು ಅಂತಾರೆ. ಕಿವಿ ಕೇಳ್ಬೇಕ್ರಿ ಎತ್ತವಿದೆ. ಅಂದ್ರೆ ಯಾವುದು ಅಭಯವೋ ಅಭಯವಾದ ಸ್ವರೂಪದಲ್ಲಿ ಭಯ. ಈ ಅವಿವೇಕ ಇದಕ್ಕೆ ಹೇಳಿದ್ದು. ಮನುಷ್ಯ ಬುದ್ಧಿಯಲ್ಲಿ ಇದು ಅಭಯವಾದದ್ದು, ಇದು ಭಯವಾದದ್ದು, ಇಲ್ಲಿ ಹೋಗ್ಬೇಕು, ಇಲ್ಲಿ ಹೋಗಬಾರ್ದು, ಇಲ್ಲಿ ಮಾತಾಡ್ಬೇಕು, ಈ ಮಾತಾಡಬಾರ್ದು, ಇದೆಲ್ಲ ಚೆನ್ನಾಗಿ ಅರ್ಥ ಮಾಡ್ಬೇಕು. ಇದೇ ಬುದ್ಧಿಯ ಲಕ್ಷಣ. ದೃಷ್ಟಾದೃಷ್ಟ ವಿಷಯೋ ಭಯಾಭಯೋ ಕಾರಣೇ ಇತ್ಯರ್ಥ. ದೃಷ್ಟವಾದ ಭಯ, ಅದೃಷ್ಟವಾದ ಭಯ. ಈ ಕೊರೋನಾ ಭಯ ಇದೆಯಲ್ಲ, ಅಯ್ಯೋ ಅಲ್ಲಿ ಕೊರೋನಾ ಅವ್ರಿಗೆ ಹೋಗೋದು ಬೇಡ ಅಂತ, ಪರವಾಗಿಲ್ಲ, ದೃಷ್ಟ ವಿಷಯವಾದ ಭಯ ಅದು. ಅದೃಷ್ಟವಾದ ವಿಷಯ, ಅದೃಷ್ಟ ವಿಷಯ ಅಂದ್ರೆ ಪಾಪದ ಭಯ, ಇನ್ಯಾವುದು ಕೆಟ್ಟ ದುಷ್ಟ ಸಂಘದ ಭಯ. ದುರ್ಜನ ಸಂಘವ ಬಿಡಿಸದಿದ್ದರೆ ನಿನಗೆ ಆಣೆ. ಸಜ್ಜನ ಸಂಘ ಮಾಡುವಂತೂ ಇಲ್ಲ ನಾವು. ಬಂಧಂ ಸಹೇತುಕಂ ಮೋಕ್ಷಂಚ ಸಹೇತುಕಂ. ಹೇಳಪ್ಪ, ಬಂಧಕ್ಕೆ ಕಾರಣ ಯಾವ್ದಾ?
ಬಂಧ ಅಂದ್ರೆ ಇನ್ನೊಬ್ರು ಅಧೀನ ಆಗೋದು ಅಂತ. ಇನ್ನೊಬ್ರು ಹೇಳ್ದಾಗ ನಡ್ಕೊಳ್ಳೋ ಹಾಗೆ ಆಗೋ ಮಾಡೋದು ಯಾವುದು ನಮ್ಮನ್ನ? ಹಾ, ಅಜ್ಞಾನ. ಆಮೇಲೆ ಆಸೆ, ಅಜ್ಞಾನ, ಕಾಮ, ಆಮೇಲೆ ಕರ್ಮವು. ಅಜ್ಞಾನ, ಕಾಮ, ಕರ್ಮ ಇದೆಲ್ಲ ಬಂಧನ. ಆ ಬಂಧನ ಕಾರಣ ಅದು. ಕರ್ತವ್ಯ ಕರ್ಮವು ಬಂಧನವೇ. ಇನ್ನು ಮೋಕ್ಷಕ್ಕೆ ಯಾವುದು ಕಾರಣ? ಬಿಡೋದಲ್ಲ, ಮೋಕ್ಷ ತತ್ವಜ್ಞಾನ. ಮೋಕ್ಷ ಕಾರಣ ಕೇಳ್ತಾ ಇದ್ದಾರೆ. ತತ್ವಜ್ಞಾನ, ಗುರುಗಳ ಜೊತೆಯಲ್ಲಿ ಇರೋದು, ವೇದಾಂತವನ್ನು ಕೇಳೋದು, ಶಂಕರ ಭಾಷ್ಯ ಕೇಳೋದು, ಶಮದ, ಇದು ಮೋಕ್ಷ. ಅಂದ್ರೆ ಮೋಕ್ಷ ಅಂದ್ರೇನೋ ಮೋಕ್ಷಕ್ಕೆ ಕಾರಣ ಯಾವುದು, ಬಂಧ ಅಂದ್ರೇನೋ ಬಂಧಕ್ಕೆ ಕಾರಣ ಯಾವುದು, ಇದೆಲ್ಲ ಬಿಡಿಸಿ ಬಿಡಿಸಿ ಚೆನ್ನಾಗಿ ತಿಳ್ಕೊಬೇಕಂತೆ. ಯಾವ ವೇತ್ತಿ ವಿಜಾನಾತಿ, ಇಷ್ಟರ್ಥವನ್ನು ಯಾವ ಬುದ್ಧಿ ಬಾಲ್ಯದಲ್ಲೇ ತಿಳ್ಕೊಂಡಿದೆಯೋ ವಯಸ್ಸಾದ್ಮೇಲೆ ಪ್ರಯತ್ನ ಅಲ್ಲ ಬಿಡ್ರಿ, ಏನೂ ಅರ್ಥ ಆಗಲ್ಲ. ಸಾ ಪಾರ್ಥ ಸಾತ್ವಿಕಿ, ಆ ಬುದ್ಧಿಗೆ ಸಾತ್ವಿಕ ಬುದ್ಧಿ ಅಂತ ಹೆಸರು. ನಮ್ಗೆ ಗೊತ್ತಿರೋ ಹಾಗೆ ಅರ್ಜುನಿಗಿತ್ತು, ಇನ್ಯಾರಿಗಿತ್ತಪ್ಪ? ಧರ್ಮರಾಜನಿಗ. ಜೂಜಾಡಕ್ ಹೋದ, ಅವಿವೇಕಿ ಶುದ್ಧ. ಜೂಜಾಡ್ತಾರಲ್ಲ, ಕೃಷ್ಣ ಬಿಡು, ಕೃಷ್ಣನಿಗೆ ಕೃಷ್ಣ ಲೆಕ್ಕ ಉದಾಹರಣೆ ಅಲ್ಲ. ನಾನು ಹೇಳೋದು ಪ್ರಹ್ಲಾದನಿಗಿತ್ತು, ಧ್ರುವನಿಗಿತ್ತು. ಕರೆಕ್ಟ್. ಬಲಿ ಮಹಾರಾಜನಿಗೆ ಶುಕ್ರಾಚಾರ್ಯ ಹೇಳಿದ್ರು, ಅಂದ್ರೆ ಒಟ್ಟು ಇಷ್ಟೂ ವಿಷಯದಲ್ಲೂ ವಿವೇಕ ಬರಬೇಕಾದ್ರೆ ಅವ್ರಿಗೇನೋ ಒಂದು ಸಹವಾಸ ಸಿಕ್ಕಿದೆ ಅಲ್ವಾ? ಪ್ರಹ್ಲಾದನಿಗೆ ಯಾರ ಸಹವಾಸನ ಅಂತ ಬುದ್ಧಿ ಬಂತೋ? ನಾರದನ. ಧ್ರುವನಿಗೆ ನಾರದನೇನಾ? ಸಪ್ತರ್ಷಿಗಳ. ಹಾ, ಮತ್ತೆ ಅರ್ಜುನನಿಗೆ? ನಮಗೆಲ್ಲ ಶಂಕರರು. ಶಂಕರರ ಜೊತೆಲಿ ಇದ್ರೆ ಎಲ್ಲ ವಿವೇಕವೂ ಬರುತ್ತೆ. ನಾನು ಏನೇನು ಇಲ್ಲ, ಝೀರೋ, ದೊಡ್ಡ ಸೊನ್ನೆ. ಮಹಾಭಾರತದಲ್ಲಿ ಬರೀ ಅರ್ಜುನಗ್ ಮಾತ್ರ ಅಂತೀರಾ, ಇನ್ಯಾರಿಗೂ ಇದ್ದಿಲ್ವಾ? ಅರ್ಜುನ್ ಬಿಟ್ಟು ಅಷ್ಟು ವಿವೇಕ ಇನ್ ಯಾರಿಗಿತ್ತಪ್ಪ? ಕಾಣ್ತಾ ಇಲ್ಲ. ಕರ್ಣಂಗೆ? ಕರ್ಣಂಗೂ ವಿವೇಕ ಇಲ್ಲ. ಅಯ್ಯಯ್ಯೋ, ಕರ್ಣ ಮಹಾ ಕೆಟ್ಟವನು. ಆ ಸಭೆ ಕರ್ಣ. ವಿದುರನಿಗಿತ್ತು. ವಿದುರ ಅಂದ್ರೆ ವಿದುರ ಜ್ಞಾನಿಯೇ ಅವನು, ಆದ್ರೆ ವಿದುರನಿಗೆ ಪವರ್ ಇಲ್ಲ. ಭೀಷ್ಮರಿಗೆ ಇತ್ತು, ಪೂರ್ತಿ ಇರ್ಲಿಲ್ಲ. ಯಾರಿಗೆ ಈ ಸಿಂಹಾಸನ ಯಾರು ಕೂತ್ಕೋತಾರೋ ಅವನಿಗೆ ಹೇಗಾದ್ರೂ ಇರ್ಲಿ ಕಾಪಾಡ್ತೇನೆ ಪ್ರತಿ. ಮನುಷ್ಯ ನಿಯಮ ಹಾಕೊಳ್ಳೋದು ದಾರಿ ತಪ್ಪಕ್ಕೆ ಹಾಕ್ಬಾರ್ದು, ಗುಟ್ಟಾಗಿ ನಿಯಮ ಹಾಕೋಬೇಕಂತ. ಇನ್ನೊಬ್ರಿಗೆ ಗೊತ್ತಾಗ್ಬಿಟ್ರೆ ದಾರಿ ತಪ್ಪಿಸ್ಬಿಡ್ತಾರೆ. ಈ ಪೀಠದಲ್ಲಿ, ಕುರುಪೀಠದಲ್ಲಿ ಯಾರು ಕೂತ್ಕೋತಾರೋ ಅವ್ರನ್ನ ಕಾಪಾಡ್ತೀನಿ ಅಂತ ಪ್ರತಿಜ್ಞೆ ಮಾಡ್ದ. ಅದೇ ತಪ್ಪು. ತಪ್ಪೆಂಗಾಯ್ತು? ಧರ್ಮ ಆಯ್ತು ಅಲ್ವಾ, ಒಂದು ಪ್ರತಿಜ್ಞೆ ಆಯ್ತು, ಅದನ್ನ ಕಾಪಾಡೋದು. ಅದನ್ನ ಅಲ್ಲ, ಪ್ರತಿಜ್ಞೆ ಕಂಡವರನ್ನೆಲ್ಲ ಹೊಡಿತೀನಿ ಪ್ರತಿಜ್ಞೆ ಮಾಡಿ ಹೊಡೆದು ಬಿಡದ. ಆ ಪ್ರತಿಜ್ಞೆ ಮಾಡಿದ್ದೆಲ್ಲ ನಡೆಸೋದಲ್ಲ, ಪ್ರತಿಜ್ಞೆ ಸರಿಯಾಗಿ ಮಾಡ್ಕೋಬೇಕು. ಪಾಪ ಗುರುಗಳೇ ಹೊಡಿತೀನಿ ಅಂತ ಮಾಡಿಲ್ವಲ್ಲ, ಏನಂತಾರೆ ಕಾಪಾಡ್ತೀನಿ ಅಂತ. ಕಾಪಾಡ್ತೀನಿ ಮಾಡಿ ಅದು ಧೃತರಾಷ್ಟ್ರನ್ ಕಾಪಾಡ್ಬೇಕಾ, ದುರ್ಯೋಧನ ಕಾಪಾಡ್ಬೇಕಾ? ಯಾಕೆ ಮಾಡ್ಬೇಕಾ? ಅಂಥ ಗಂಗಾಪುತ್ರ ನೈಷ್ಠಿಕ ಬ್ರಹ್ಮಚಾರಿ ಭೋಗ ಕೇಳಮ್ಮ. ಅವ್ರಿಗೆ ಇವ್ರಿಗೆ ಹಾಕ ವಸುಲಕ್ಷ್ಮಿ ಯಾರಿದ್ದಾರೆ? ಬುದ್ಧಿ ವಿವೇಕ ಬುದ್ಧಿ ಉಳ್ಳವ್ರು ಯಾರಿದ್ದಾರೆ? ಅಲ್ಲ ಗುರುಗಳೇ, ಯಾರ್ ಕುತ್ಕೋತಾರೆ ಅಂತಾನೆ ಗೊತ್ತಿಲ್ದಲೆ ನಾನ್ ಕಾಪಾಡ್ತೀನಿ ಪ್ರತಿಜ್ಞೆ ಮಾಡ್ಕೊಂಡ್ರೆ ನೀವ್ ಹೇಳ್ದಂಗೆ ಸರಿನೇ ಇಲ್ಲ. ಅದೇ ಕರೆಕ್ಟ್, ಸರಿನೇ ಇಲ್ಲ, ಸಪೋರ್ಟ್ ಸರಿ. ಆದ್ರೆ ಭೀಷ್ಮ ಅವನ ಜೀವನದಲ್ಲಿ ಒಳ್ಳೆಯವನು ತನಗಾಗಿ, ಆದ್ರೆ ಕೆಲವು ವಿಷಯದಲ್ಲಿ ಇನ್ನೊಬ್ಬರ ಜೊತೆ ವ್ಯವಹಾರ ಮಾಡುವ ಕಷ್ಟ. ಸಭೆನೂ ಅಷ್ಟೇ ಭೀಷ್ಮ ತಪ್ಪದ ಅಂತ ಹೇಳೋದು ನಾವು. ದ್ರೌಪದಿಗಾದಾಗ ಯಾಕೆ ಅಷ್ಟೆಲ್ಲ ದಾಸ್ಯ ಯಾಕೆ ಬೇಕೋ? ತಪ್ಪದು. ನಾವು ತಪ್ಪು ಅಂತ ಹೇಳೋದು ಸರಿ ಸರಿ. ಒಳ್ಳೆಯವ್ರು ಒಳ್ಳೆಗೆ ಮಾಡಿದ ಒಳ್ಳೆಯವರು, ಕೆಟ್ಟದಾಗ ಮಾಡಿದ್ರೆ ಕೆಟ್ಟ. ಆತರ ಪ್ರತಿಜ್ಞೆ ಮಾಡ್ಕೊಂಡ್ರೆ ಅದು ಅವಿವೇಕನೇ ಅಲ್ವಾ? ಯಾರಿದ್ದಾರೆ ಅಂತ ಗೊತ್ತಿಲ್ದಲೆ ನಾನು ಒಂಥರ ಅನ್ಸರ್ಟನ್. ಸರಿಯಾಗಿದೆ, ಸರಿಯಾದ ಯೋಚನೆ ಮಾಡದೆ ಮಾಡಿರೋದು ಅಂತ. ಹೀಗೆ ಮನುಷ್ಯ ಈ 5 ಪ್ರವೃತ್ತಿ ನಿವೃತ್ತಿ ಶಾಸ್ತ್ರಾರ್ಥ, ಕಾರ್ಯಕಾರ್ಯ ವಿವೇಕ, ಯಾವುದು ಭಯ ಕಾರಣ, ಯಾವುದೋ ಭಯ ಕಾರಣ, ಪಾಪಾದಿಗಳು, ದುಷ್ಟ ಸಂತ. ಲಕ್ಷ್ಮಿಯವರು ಮತ್ತೆ ಶೈಲಜಾ ಕೈ ಎತ್ತಿದಾರೆ ಅನ್ಸುತ್ತೆ. ಕೈ ಎತ್ತಿ ಅನ್ಮ್ಯೂಟ್ ಮಾಡ್ಬೇಕು. ಅನ್ಮ್ಯೂಟ್. ಶೈಲಜಾ ಹಾಕೋ. ಇವನು ನಮ್ಮ ಪುಣ್ಯಾತ್ಮ ಸುಮಂತು, ಅವನು ವ್ಯಾಸರ ಶಿಷ್ಯ, ಕೊಡೋದು ಇಲ್ಲ.
ನಮಸ್ಕಾರ ಗುರುಗಳೇ. ಹಾ ಹೇಳಮ್ಮ. ವಿಭೀಷಣನು ವಿವೇಕಿ ಅಲ್ವಾ ಗುರುಗಳೇ? ಹಾ ಕರೆಕ್ಟ್, ರಾಮಾಯಣದಲ್ಲಿ ಸರಿ ಆಯ್ತು. ಹಾ. ವಿಭೀಷಣ ವಿವೇಕಿ ಹೌದು. ಆಂಜನೇಯ ಬಿಡು, ರಾಮಾಯಣದಲ್ಲಿ ಇದ್ದಾರೆ, ತುಂಬಾ ಜನ ಇದ್ದಾರೆ. ಲಕ್ಷ್ಮಣನು ವಿವೇಕಿನೇ, ಒಂದೆರಡು ಜಾಗದಲ್ಲಿ ತಪ್ಪಿದ್ದಾನೆ, ಮಾತ್ನಲ್ಲಿ ಮಾತ್ರ ತಪ್ಪಿದ್ದಾನೆ, ಕ್ರಿಯೆಯಲ್ಲಿ ತಪ್ಪಿಲ್ಲ. ಭರತನ್ ಬೈಯುವಾಗ ಅದು ಭರತನ್ ಬೈದದ್ದಲ್ಲ, ಅದು ರಾಮನ್ ಮೇಲೆ ಪ್ರೇಮ ತೋರ್ಸೋಕೆ ಇನ್ನೊಬ್ಬರು, ಕೆಲವರು ಯಾರ್ದೋ ಮೇಲೆ ಪ್ರೇಮ ತೋರ್ಸೋಕೆ ಯಾರನ್ನೋ ಬೈದು ಬಿಡ್ತಾರೆ, ಆಗತ್ತೆ. ಹೀಗೆ ಇಷ್ಟೆಲ್ಲ ಇದ್ರೆ ಆ ಬುದ್ಧಿಗೆ ಸಾತ್ವಿಕ ಬುದ್ಧಿ ಅಂತ ಹೆಸರು. ನಾವೆಲ್ಲ ಸಾತ್ವಿಕ ಬುದ್ಧಿಯನ್ನು ಪಡ್ಕೋಬೇಕು. ಇಲ್ಲಿ ಬುದ್ಧಿ ಬುದ್ಧಿ ಅಂತ ಹೇಳೋದು ಅಷ್ಟೂ ವೃತ್ತಿಗಳಿರುವ ಬುದ್ಧಿಸ್ತು ವೃತ್ತಿಮತಿ. ಓದಿದ ತತ್ರ ಜ್ಞಾನಂ ಬುದ್ಧೇ ವೃತ್ತಿ, ಬುದ್ಧಿಸ್ತು ವೃತ್ತಿಮತಿ, ಧೃತಿರಪಿ ವೃತ್ತಿ ವಿಶೇಷ ಏವ ಬುದ್ಧೇ. ಬುದ್ಧಿ ಅಂದ್ರೆ ಎಲ್ಲಾ ವೃತ್ತಿಗಳು ಸೇರಿರೋ ಒಂದು ಕಾರಣಕ್ಕೆ ಬುದ್ಧಿ ಅಂತ ಹೆಸರು. ಒಂದೊಂದು ಕೆಲಸ ಮಾಡಿದ್ರೆ ಅದು ಜ್ಞಾನ ಅಂತ ಕೆಲಸ ಮಾಡಿದ್ರೆ ಜ್ಞಾನ ಅನ್ನೋದು ಬುದ್ಧಿಯ ಒಂದು ವೃತ್ತಿ, ಧೃತಿ ಅನ್ನೋದು ಒಂದು ಬುದ್ಧಿಯ ವೃತ್ತಿ. ಅದನ್ನ ಬುದ್ಧಿ ಅನ್ನೋದು ಅಷ್ಟೂ ವೃತ್ತಿಗಳನ್ನು ಸೇರಿಸಿ ಹೇಳಿರೋದು ಬಹಳ ಮುಖ್ಯ. ಮನುಷ್ಯನಿಗೆ ಸಬುದ್ಧಿಮಾನ್ ಅಂತ ಕಳೆದಿದ್ದಲ್ಲ ಭಗವಂತ. ಬುದ್ಧಿವಂತರಾಗಬೇಕು ಅಂದ್ರೆ ಏನಾಗಬೇಕು? ಅಂಥ ಪರಮಾರ್ಥವನ್ನು ತಿಳ್ಕೊಳ್ಳೋ ಪ್ರಯತ್ನದಲ್ಲಿರ್ಬೇಕು, ತಿಳ್ಕೋಬೇಕು, ಅಂಥ ಸತ್ಸಂಗ ಮಾಡಬೇಕು, ಹಾಗೇ ಟೈಮ್ ಕಳಿಬೇಕು. ಏನ್ ಮಾಡಿದ್ರು ಬಿಡಬಾರ್ದು. ಫಲ ಆಗೋದು ಈಶ್ವರ, ಎಲ್ಲ ಕಡೆಯಲ್ಲೂ ಅಷ್ಟೇ. ಗೊತ್ತಾಗೋದು ನಮ್ದಲ್ಲ, ಗೊತ್ತಾಗೋದು ಯಾರದು ಅವನು. ನಮ್ದಂತೂ ಪ್ರಯತ್ನ. ನಾವು ಬಿಡಲ್ಲಪ್ಪ, ಶಂಕರ ಶರಣ ಬಿಡಲ್ಲ, ನಾವು ಭಗವಂತನ ವಾಕ್ಯ ಬಿಡಲ್ಲ, ಸತ್ಸಂಗ ಬಿಡೋದಿಲ್ಲ. ನಮ್ ಟೈಮಲ್ಲ ಅದಕ್ಕೆ ಇರೋದು, ಏನು ಮಾಡೋದು. ಆಯ್ತು. ಇಷ್ಟ ಆದ್ಮೇಲೆ ಇನ್ನು ಮಧ್ಯಮ ಬುದ್ಧಿನ ಹೇಳ್ತಾನೆ. ಏಯಾ ಧರ್ಮಮ ಧರ್ಮಂಚ ಕಾರ್ಯಂಚ ಕಾರ್ಯಮೇವ ಚ ಅಯಥಾವತ್ ಪ್ರಜಾನಾತಿ ಬುದ್ಧಿ ಸ ಪಾರ್ಥ ರಾಜಸಿ. ಈಗ ರಾಜಸ ಬುದ್ಧಿ ಬಿಡೋದು. ಹೌದಪ್ಪ. ಧರ್ಮಂ ಅಧರ್ಮಂ ಚ ಕಾರ್ಯಂ ಚ ಅಕಾರ್ಯಂ ಏವ ಚ ಅಯಥಾವತ್ ಪ್ರಜಾನಾತಿ ಬುದ್ಧಿ ಸಾ ಪಾರ್ಥ ರಾಜಸಿ. ಇಲ್ಲಿ ಧರ್ಮಾಧರ್ಮಗಳು ಗೊತ್ತಿದೆ, ಪೂರ್ತಿ ಗೊತ್ತಿಲ್ಲ, 100% ಗೊತ್ತಾಗಿಲ್ಲ. ಒಂದು 25%, 30% ನಮ್ಮ ಹುಡುಗ ಸುಳ್ಳು ಹೇಳ್ತಾನೆ. ಅಂದ್ರೆ ಅರ್ಥ ಏನ? ಫುಲ್ ಸುಳ್ಳು ಅಂತ ಅರ್ಥ. ಆದ್ರೆ ಹೇಳು ಪೂರ್ತಿ ಗೊತ್ತಿಲ್ಲ. ನಮ್ ಕೆಲವು ಯಾವ್ದು ಧರ್ಮ ಯಾವ್ದು ಧರ್ಮ ಅಂತ ಪೂರ್ತಿ ಗೊತ್ತಿಲ್ಲ. ಸ್ವಲ್ಪ ಧರ್ಮ ಸ್ವಲ್ಪ ಅಧರ್ಮ ಗೊತ್ತು. ಅದಾದ ಕೆಲಸದಲ್ಲೂ ಅಷ್ಟೇ. ಆಮೇಲೆ ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅನ್ನೋದು ಪೂರ್ತಿ ಗೊತ್ತಿಲ್ಲ, ಅದು ಸ್ವಲ್ಪ ಗೊತ್ತು. ಅಯಥಾವತ್ ಅಂದ್ರೆ ಅಪೂರ್ಣವಾಗಿ ತಿಳ್ಕೊಂಡ್ಯಾನೆ ಅಂತ ಅರ್ಥ. ಅಯಥಾವತ್ ಅಂದ್ರೆ ವಿಪರೀತವಾಗಿ ತಿಳ್ಕೊಂಡ್ಯಾನೆ ಅಂತ ಅರ್ಥ. ವಿಪರೀತ ಮುಂದಿನ ಶ್ಲೋಕದಲ್ಲಿದೆ. ಅದನ್ನ ಈ ರಾಜಸ ಗುಣದಲ್ಲಿ ಪರವಾಗಿಲ್ಲ, ಮಧ್ಯಮದವರು ಇವರು. ಆದ್ರೆ ಸ್ವಲ್ಪ ಗೊತ್ತಿದೆ, ಇನ್ ಸ್ವಲ್ಪ ಗೊತ್ತಿಲ್ಲ. ಏನ್ ಮಾಡ್ತಾರೆ ನಮ್ಮಲ್ಲಿ ಅಂದ್ರೆ, ಹಿಂದವ್ರು ಮಾಡಿದ್ದೇ ಮಾಡ್ಬಿಡ್ತಾರೆ. ಹಿಂದಿನವ್ರು ಸರಿನೋ ತಪ್ಪೋ ಮಾಡ್ಬೇಡಪ್ಪ, ಏನಾದ್ರು ಆಗ್ಲಿ, ಅವ್ರು ಹೇಗ್ ಮಾಡಿದ್ರ ಹಾಗೆ ಮಾಡ್ಬಿಡ್ರಿ ಸಾಕು ಅಂತಾರೆ. ಈ ಸಂಸ್ಕಾರ, ಉತ್ಸವ, ಹಬ್ಬ ಅದೆಲ್ಲ ಏನಾಗಿದೆ ಅಂದ್ರೆ ಕೆಲವು ಬದಲಾವಣೆ ಆಗಿದೆ, ಕೆಲವೊಂದು ಹಿಂದಿದೆ ಹೇಳ್ಕೊಂಡ್ಬಿಡ್ತಾರೆ. ಅದು ಮಾಡದೇ ಇರೋದು ಉಂಟಾ ಅಂತ. ಹಿಂದೆ ಅಳಿಯ ಬಂದ್ರೆ ತುಂಬಾ ವ್ಯವಸ್ಥೆ ಇತ್ತು. ಆ ಅಳಿಯ ವೇದಾಧ್ಯಯನ ಸಂಪನ್ನನಾಗಿದ್ದ, ಅದೆಲ್ಲ ವ್ಯವಸ್ಥೆ ಮಾಡಿದ್ರು. ಈಗ ಸೂಟು ಪ್ಯಾಂಟು ಹಾಕೊಂಡ್ ಬರ್ತಾನೆ, ಕಾಲ್ ತೊಳಿಬೇಕಂತ ನಮ್ ಗುರುಗಳು ಬೈಯೋರು. ನೀನು ವೈದಿಕನಾಗಿ ಅವನ್ ಕಾಲ್ ತೊಳಿತೀಯ, ಬೇಡ ಅಂತ. ಅಲ್ಲ, ಹಿಂದ್ ಬಂದ್ರೆ ಅದ ಯಾವಾಗ್ಲ ಅಲ್ಲ, ಅರ್ಧ ಹಿಂದಿಂದು ಅರ್ಧ ಹೊಸದು. ಹೀಗಾಗಿ ಎಲ್ಲ ಕಲೆಬೆರಕೆ. ನೀವು ಕೇಳಿದ್ರು ಪ್ರತಿಯೊಂದು ಉತ್ಸವ ಹಬ್ಬದಲ್ಲೂ ಹೀಗೆ. ಆದ್ರೆ ನಿಮಗೆ ಧರ್ಮ ವಿವೇಕವೂ ಇಲ್ಲ, ಕಾರ್ಯಕಾರ್ಯ ವಿವೇಕವೂ ಇಲ್ಲ. ಪೂರ್ತಿ ಇಲ್ಲ ಅಂತಿಲ್ಲ, ಪೂರ್ತಿ ಕರೆಕ್ಟಾಗಿ ಗೊತ್ತಿಲ್ಲ, ಎಷ್ಟೋ ಪರ್ಸೆಂಟೇಜ್ ಗೊತ್ತಿದೆ. ಹಾಗೆ ತಿಳ್ಕೊಂಡ್ರೆ ಅದು ರಾಜಸ ಬುದ್ಧಿ ಅಂತಂದ ಭಗವಂತ. ಅಂತ ತಿಳುವಳಿಕೆ ಬುದ್ಧಿ ನಿಮ್ಗೆ ಎಷ್ಟು ಪರ್ಸೆಂಟ್ ಇದೆ? 100% ಇದೆಯಾ? ತಪ್ಪು ಮಾತ್ರ ತಿಳಿಬಾರ್ದು. ತಪ್ಪು ತಿಳಿದ್ರೆ ತಮೋಗುಣಕ್ಕೆ ಹೊರಟೋಗುತ್ತೆ. ಅಯ್ಯಯ್ಯೋ, ತಪ್ಪು ತಿಳ್ಕೊಬಾರ್ದು. ನನ್ನನ್ನು ತುಂಬಾ ಕೇಳ್ತಾ ಇದ್ದಾರೆ, ಫಾರಿನಿಗೆ ಬರೋಲ್ವಾ ಅಂತ. ನಾನು ಮನಸ್ಸಲ್ಲಿ ನಿಶ್ಚಯ ಮಾಡಿದೆ, ಖಂಡಿತ ಹೋಗಲ್ಲ ಅಂತ. ಯಾಕೇನ್ ಕೇಳ್ತಾರೆ? ಹೋಗೋದಕ್ಕೆ ಯಾಕೇನ್ ಕೇಳ್ಬೇಕು? ಹೋಗಲ್ಲ ಅನ್ನೋದು ಯಾಕೇನ್ ಕೇಳ್ಬಾರ್ದು ಅಲ್ವಾ? ಯಾಕೇನದು ಯಾವ್ದಕ್ಕೆ ಕೇಳ್ಬೇಕು? ಹೋಗೋರಿಗೆ ಆಸೆ ಇರುತ್ತೆ, ಅಥವಾ ಏನೋ ಇರುತ್ತೆ, ಪ್ರಯೋಜನ ಇರುತ್ತೆ. ಹೋಗದೆ ಇರೋದಕ್ಕೇನ ಅಷ್ಟೇ.
ಅಲ್ಲ ಅದಕ್ಕೂ ಕ್ವೆಶನ್ ಕೇಳ್ಬೋದು, ಹೋಗೋದಕ್ಕೂ ಕೇಳ್ಬೋದು, ಹೋಗದೆ ಇರೋದಕ್ಕೂ ಕೇಳ್ಬೋದು. ಹೇಳಿ ಯಾಕೆ ಅಂತ. ಐತಾವತ್ ಪ್ರಜಾನಾತಿ ಅಂತ ಹೇಳಿದ್ದು. ಇಲ್ಲಿ ನಾನು ತಿಂಡಿ ತಿನ್ನಲ್ಲ ಅಂದ. ತಿಂಡಿ ತಿನ್ನೋದಕ್ ಕಾರಣ ಇದೆ. ತಿಂಡಿ ತಿನ್ನೋದು ಯಾಕೆ ತಿನ್ನಲ್ಲ ಅಂತ ಕೇಳಿದ್ರ ಹಸಿವಿಲ್ಲ ಅಷ್ಟೇ ಉತ್ತರ. ತಿನ್ನೋದು ಯಾವುದಕ್ಕೋ ಆ ಕಾರಣ ಇಲ್ಲ ಅಂತ ಸಾಕು. ಅದಕ್ಕೆ ಯಾಕೆ ಇಲ್ಲ, ಅಭಾವಕ್ಕೆಲ್ಲ ಕಾರಣ ಇಲ್ಲ. ಅಲ್ಲ ನನಗೆ ಗೊತ್ತಿಲ್ಲ, ಇರ್ಬೇಕು ಅನ್ಸುದು. ಅಲ್ಲ ಇದೆ ಯಥಾವತ್ ಸ್ವಲ್ಪ ಗೊತ್ತಿದೆ, ಸ್ವಲ್ಪ ಗೊತ್ತಿಲ್ಲ, ಕಷ್ಟ. ಒಟ್ಟು ಮನುಷ್ಯನಿಗೆ ಕಾರ್ಯಕಾರ್ಯ ವಿವೇಕ, ಧರ್ಮ ವಿವೇಕ ಇದೆಲ್ಲ ಪೂರ್ತಿ ಇರೋದು ಬಹಳ ಕಷ್ಟ. ಹೋದಪ್ಪ ಭಾಷ್ಯನ ಸ್ವಲ್ಪ ಬೇಗ ಹೋಗೋಣ. ಯಯಾ ಧರ್ಮಂ ಶಾಸ್ತ್ರ ಚೋದಿತಂ ಅಧರ್ಮಂಚ ತತ್ ಪ್ರತಿಷಿದ್ಧಂ ಕಾರ್ಯಂಚ ಅಕಾರ್ಯಮೇವ ಚ ಪೂರ್ವೋಕ್ತೆ ಏವ ಕಾರ್ಯಾಕಾರ್ಯೇ ಅಯಥಾವತ್ ನ ಯಥಾವತ್ ಸರ್ವತಃ ನಿರ್ಣಯೇನ ನ ಪ್ರಜಾನಾತಿ ಬುದ್ಧಿ ಸಾ ಪಾರ್ಥ ರಾಜಸಿ. ಈಗ ಯಾವುದರಿಂದ ಶಾಸ್ತ್ರ ಹೇಳಿದ ಹಾಗೆ ಮಾಡ್ಬೇಕು ಅಂದ್ರೆ ಫುಲ್ ಆಗಲ್ಲಪ್ಪ. ನಾವು ಒಂದು 10% ಮಾಡ್ತೀವಿ. ಉಪವಾಸ ಅಂದ್ರೆ ಒಂದು ಮಧ್ಯಾಹ್ನ ತನಕ ಮಾಡ್ತೀವಿ ಅಷ್ಟೇ. ಇದು ಸಂಕ್ರಾಂತಿ ಸಂಜೆ 5 ಗಂಟೆಗೆ ಮಾಡ್ಬೇಕು ಸ್ನಾನ, ನಾವು 1 ಗಂಟೆಗೆ ಮಾಡ್ಬಿಡ್ತೀವಿ. ನಾವು ಅಷ್ಟೊತ್ತಿಗೆ ಹೇಳಿರಿ ಹಿಂದಕ್ಕೆ. ಇಲ್ಲಿ ಹೋದ್ರೆ ಬೆಳಗ್ಗೆ ಚೆನ್ನಾಗಿ ತಿಂದು ಮಾಡಬಹುದು ಅಂತ ಹೇಳಿದ್ರೆ ಪರವಾಗಿಲ್ಲ. ಇದೆಲ್ಲ ಮಧ್ಯೆ ಸೇರ್ಕೊಳತ್ತೆ. ನಮ್ಮಲ್ಲಿ ಈ ಯಾರಿಗೆ ಗೊತ್ತಿಲ್ಲ, ಹವ್ಯಕರ ಸಂಪ್ರದಾಯದಲ್ಲಿ ಚೆನ್ನಾಗಿ ಬ್ರಾಹ್ಮಣರು ಆ ಶ್ರಾದ್ದ ಮಾಡೋರು ಅವಲಕ್ಕಿ ತಿಂದ್ಬಿಡ್ತಾರೆ. ಆಮೇಲೆ 11 ಗಂಟೆ ಮೇಲೆ ಸ್ನಾನ ಮಾಡಿ ಶ್ರಾದ್ದ ಶುರು ಮಾಡ್ತಾರೆ. ನಮ್ಮಲ್ಲಿ ಶ್ರಾದ್ದ ದಿವಸ ತಿಂಡಿ ತಿಂತಾರೆ ಅಂದ್ರೆ ಎಂತಾದ್ರೂ ಇದು ಅಂದ್ರೆ ನಮ್ಮಲ್ಲಿ ಹಾಗೆ ಸಂಪ್ರದಾಯ ಅಂತಾರೆ. ಸಂಪ್ರದಾಯ ಹಿಂದಿಂದ ಹೇಳಿದೆ. ಇದು ಶಾಸ್ತ್ರಾರ್ಥನೇ ಅದೇ. ಮಾಡೋರು ಮಾಡ್ತಾರೆ, ಪೂರ್ತಿ ಪರ್ಫೆಕ್ಟ್ ಮಾಡಲ್ಲ. ಅದು ಸರಿ ಅಲ್ಲ. ಅದು ಏನ್ ಮಾಡ್ತೀವೋ ಅಚ್ಚುಕಟ್ಟಾಗಿ ಮಾಡ್ಬೇಕು. ಅದ್ರಲ್ಲಿ ಎರಡಿಲ್ಲ. ಒಪ್ಕೊಂಡು ಮಾಡೋಕೆ ಶುರು ಮಾಡಿದ್ವಿ ಮಾಡ್ಬೇಕು ಅಲ್ಲನಾ. ಒಟ್ಟು ಬಹಳ ಕಷ್ಟ ಶಾಸ್ತ್ರ ನಿರ್ಣಯ, ಅದು ಧರ್ಮಶಾಸ್ತ್ರ ನಿರ್ಣಯ. ಈಗ ಒಂದು ಪ್ರಶ್ನೆ ನಿಮ್ಗೆ, ಶಿವರಾತ್ರಿ ಜಾಗರಣೆ ಮಾಡ್ಬೇಕು, ಹೌದಾ? ನಂಗೆ ಜಾಗರಣೆ ಪೂರ್ತಿ ಮಾಡಕ್ಕಾಗಲ್ಲ ಅಂದ್ರೆ ತಪ್ಪೋ ಸರಿನಾ? ಒಂದು 1 ಗಂಟೆ ತನಕ ಮಾಡ್ತೀನಿ, ಆಮೇಲೆ ಮಾಡಕ್ಕಾಗಲ್ಲ. ಏನಾ ಸರಿನಾ ತಪ್ಪಾ? ತಪ್ಪು. ಮಾಡಿದ್ರೆ ಕರೆಕ್ಟ್ ಆಗಿ ಮಾಡ್ಬೇಕು, ಮಾಡದೇ ಇದ್ರೆ ನಮ್ಮಂತವ್ರ ತರ ಮಾಡದೇ ಇದ್ರೆ ಮಾಡ್ಲೇಬಾರ್ದು. ಅಲ್ಲಮ್ಮ ಅಷ್ಟೊತ್ ಮಾಡಿದ್ ಸುಳ್ಳ. ತಪ್ಪು ಅಂದ್ರೆ ಜಾಗರಣೆ ಅಂದ್ರೇನು? ರಾತ್ರಿ 8 ಗಂಟೆನೆ ಬೆಳಗ್ಗೆ 8 ಗಂಟೆಗೂ ಮಾಡ್ಬೇಕು. ಮರು ದಿವಸ ಬೆಳಗ್ಗೆ ಮಲಗಬಾರದು, ಮಲಗಬಿಟ್ರೆ ಬೇಡ್ರ ಕಣ್ಣಪ್ಪಿ ಹೋಗ್ಬಿಡತ್ತೆ ಪುಣ್ಯ ಅಂತೆಲ್ಲ ಕಥೆ ಇದೆ. 1 ಗಂಟೆ ತನಕ ಮಾಡ್ಬಿಟ್ಟು ಆಮೇಲೆ ನಿದ್ದೆ ಮಾಡ್ಬಿಟ್ರೆ ಮಾಡ್ದಂಗ ಆಗಿಲ್ವಲ್ಲ ಅಲ್ವಾ? ನನ್ನ ಯೋಗ್ಯತೆ ಅಷ್ಟಿಲ್ಲದೆ ಹೋದ್ರೆ ಎಷ್ಟಪ್ಪ, ಆಯಾ ಶರೀರ ಧರ್ಮ ಅಲ್ವಾ? ಅಲ್ಲ ಗುರುಗಳೇ, ರಾತ್ರಿ 1 ಗಂಟೆ ತನಕ ಮಾಡೋದು ಕೆಲವ್ರಿಗೇನೋ ಅನಾರೋಗ್ಯ ಇದ್ರೆ ಏನು ಇಲ್ಲದಕ್ಕಿಂತ ವಾಸಿ ಅಲ್ವಾ? ಪರವಾಗಿಲ್ಲ, ಒಂದ್ ಪಕ್ಷ ಬಂತಲ್ಲ. ಸರಿ ನೋಡಿ, ಹಂಗೆ ಬೆಂಡ್ ಮಾಡೋದು, ಎಲ್ಲ ರೂಲ್ಸ್ ಹಂಗೆ ಬೆಂಡ್ ಮಾಡೋದು. ಸರಿ, ಮಾಡ್ಬೇಕು ಅಂತ ಉತ್ಸಾಹ ಇದ್ರೆ ಇಡೀ ರಾತ್ರಿ ಮಾಡ್ಬೋದು. ನಾ ಮಾಡಿದೀನಿ ಎಷ್ಟೋ ಸಲ. ಇದನ್ನ ಯಾರು ವೈಯಕ್ತಿಕ ಪೂರ್ತಿಯಾಗಿ ಮಾಡಲ್ಲ, ಅರ್ಧಂಬರ್ಧ ಮಾಡೋದು ತಪ್ಪೋ ಸರಿನೋ ಅಂತ. ಈ ಶ್ರಾದ್ದಾನೇ ಮಾಡದೇ ಇರೋದಕ್ಕಿಂತ ಶ್ರಾದ್ದ ಮಾಡೋದೇ ಇಲ್ಲ ಅವ್ರು ಬಿಡ್ರೆ. ಶ್ರಾದ್ದ ಮಾಡೋರು ತಿಂಡಿ ತಿಂದು ಮಾಡ್ಬಿಡ್ತಾರೆ, ಪರವಾಗಿಲ್ವಾ? ಕೂದ್ಬಿಟ್ರು ಖಂಡಿತ ನಂಬಲ್ಲಿ ಒಪ್ಪಲ್ಲ, ಶ್ರಾದ್ದ ಮಾತ್ರ ಒಪ್ಪಲ್ಲ. ದೇಹ ಧರ್ಮ ಅಂದ್ರೆ ಕಾಫಿ ಕೊಡ್ತಾರೆ ಬೆಳಿಗ್ಗೆ, ಆಮೇಲೆ ಸ್ನಾನ ಮಾಡ್ತಾರೆ. ಅನ್ನ ಮಾಡುವಾಗ ಗ್ಯಾಸ್ ಸ್ವಲ್ಪನೇ ಇದೆ ಅಂತ ಹೇಳ್ಬಿಟ್ಟು ಅರ್ಧ ಅಕ್ಕಿ ಬೇಯಿಸ್ಬಿಟ್ರೆ ನಾವು ತಿಂತೀವ ಅದನ್ನ? ಎಚ್ಚರ ಮಾಡೋವಾಗ್ಲೂ ಪೂರ್ತಿ ಆದ್ರೆ ಮಾಡ್ಬೇಕು, ಇಲ್ಲಾಂದ್ರೆ ಮಾಡ್ಲೇಬಾರ್ದು. ಅದೇ ಕರೆಕ್ಟು. ದೃಷ್ಟಾಂತ ಸ್ವಲ್ಪ ವಿಷಮ ಆಯ್ತು. ಈಗ 10,000 ಜಪ ಮಾಡೋ 4,000 ಜಪ ಮಾಡ್ಬಿಟ್ಟ ಅಂದ್ರೆ ತಪ್ಪು ಅಂತಲ್ಲ. ಸಂಕಲ್ಪ ಮಾಡಿದ್ರೆ 10,000 ಮಾಡ್ಬೇಕು ಅಂತ ಆಗಲಿಲ್ಲ, 4,000 ಮಾಡಿದ್ರೆ ಏನ್ ಮಾಡೋದು? ನಂದೊಂದು ದೃಷ್ಟಾಂತ. ನಾನ್ ಹೇಳೋದು, ಯಾವ ಕರ್ಮ ಎಷ್ಟರಿಂದ ಪೂರ್ಣವಾಗತ್ತೋ ಅಷ್ಟನ್ನು ಹಿಡಿದು ಅಷ್ಟು ಪೂರ್ತಿ ಮಾಡ್ಲೇಬೇಕು. ಅದರಲ್ಲಿ ನನ್ನ ಕೈಲಿ ಆಗಲ್ಲ, ಮಾಡಲ್ಲ ಅಂದ್ರೆ ಆಗಲ್ಲ. ಅರ್ಧ ಇದರಲ್ಲಿ ರಾಮಾಯಣದಲ್ಲಿ ಸಮುದ್ರ ಹಾರೋರು 10 ಯೋಜನ 20 ಯೋಜನ ಹಾರ್ತೀನಿ ಅಂದ್ರು.
ಎಷ್ಟೇ ಯೋಜನೆ ಹಾರಲಿ, 100 ಯೋಜನೆ ಹಾರಿ ವಾಪಸ್ ಬಂದ್ರೆ ಲೆಕ್ಕ ಇರುತ್ತೋ, ಬಾಕಿಯವರೆಲ್ಲ ಎಲ್ಲಿ ಬೀಳ್ತಾರ? ಅದೇ ಸಮುದ್ರ. ಅಷ್ಟೇ, ಒಟ್ಟು ಕಷ್ಟ. ಹೀಗೆ ಕಾರ್ಯಗಳನ್ನ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದು. ಹಿಂದಿನ ಶ್ಲೋಕದಲ್ಲಿ ಅಂದ್ರೆ ಶಾಸ್ತ್ರ ಬುದ್ಧೇ ಕರ್ತವ್ಯ ಲೌಕಿಕೆ ವೈದಿಕೆ ಚ ಅಂತ ಹೇಳಿದಲ್ಲ, ಅದೇ ಅಯಥಾವತ್ ಪ್ರಧಾನಾತಿ. ಪೂರ್ತಿ ಸರಿಯಾಗಿ ತಿಳ್ಕೊಂಡಿಲ್ಲ, ಮಾಡಬೇಕು ಮಾಡಬಾರ್ದು, ಯಾವ್ದು ಧರ್ಮ ಯಾವ್ದು ಅಧರ್ಮ ಅನ್ನೋದು ಪೂರ್ತಿಯಾಗಿ ಗೊತ್ತಿಲ್ಲ. ಅಂಥವರು ರಾಜಸ ಬುದ್ಧಿ ಉಳ್ಳವರು ಅಂತ ಹೇಳಿ. ಇನ್ನೊಂದು ಶ್ಲೋಕ ಹೌದು, ಅಧರ್ಮಂ ಧರ್ಮ ಮಿತಿಯ ಅನ್ಯತೆ ತಮಸಾವೃತ ಸರ್ವಾರ್ಥಾನ್ವಿಪರೀತಾಂಶ್ಚ ಬುದ್ಧಿಸ್ಸಾ ಪಾರ್ಥತಾಮಸಿ. 9 ಶ್ಲೋಕ. ಅಧರ್ಮಂ ಧರ್ಮಂ ಅನ್ಯತೆ ತಮಸಾವೃತ ಆವೃತ ಕಣೋ, ತಮಸಾವೃತ ಒಂದ್ ಪದ ಅಲ್ಲ. ತಮಸಾ ಆವೃತ ಸರ್ವಾರ್ಥಾನ್ ವಿಪರೀತಾನ್ ಚ ಬುದ್ಧಿಃ ಸಾ ಪಾರ್ಥ ತಾಮಸಿ. ವಿಪರೀತಾಂಶ ಯಾವ ಸಂಧೆ? ಚ. ನಶ್ಚವ್ಯ ಪ್ರಶಾಂತ್ ಅಲ್ವಾ? ಎಂತದ ಹೋಗ ನಶ್ಚವ್ಯ ಪ್ರಶಾನ್ ಅನ್ಯಾನ ಚ ಅನ್ಯಾಂಶ್ಚ. ಅಲ್ಲ, ಅನುನಾಸಿಕ ಅಲ್ವಾ? ಅನುನಾಸಿಕ ಅನುಸ್ವಾರ. ಅತ್ರ ಅನುನಾಸಿಕ ಪೂರ್ವಸಿರುವ ಅನುನಾಸಿಕ ಪರವನುಸ್ವಾರ. ಶ್ಚುತ್ವ ಅಲ್ಲ, ಸುಡಾಗಮ ಬಂದಿದೆ, ಆಮೇಲೆ ಶ್ಚುತ್ವ ಆಗಿದೆ, ಅದೆಲ್ಲ ಮುಖ್ಯ. ಈ ಶ್ಲೋಕದಲ್ಲಿ ಅಧರ್ಮವನ್ನೇ ಧರ್ಮ ಅಂತ ತಿಳ್ಕೊಂಡ ಅಂತ. ಕೇಳಿಮಾ ಗುರುಗಳೇ, ಈಗ ಒಂದ್ ಕ್ವೆಶನ್, ಇದು ಇಂಟೆಲಿಜೆನ್ಸ್ ಅಂದ್ರೆ ಬುದ್ಧಿ ಅಂತ ಅಸ್ಯೂಮಿಂಗ್ ಟ್ರಾನ್ಸ್ಲೇಷನ್, ಅದು ಬಾರ್ನ್ ಅಂದ್ರೆ ದೇವ್ರು ಕೊಟ್ಟಿರೋ ಇದು ಅಂತೀರಾ, ಅಥವಾ ಇಟ್ಸ್ ಸಮಥಿಂಗ್ ಯು ಕ್ಯಾನ್ ಡೆವಲಪ್? ಅದು ಸಂಸ್ಕಾರ ಇಂದ ಒಳ್ಳೆ ಸಂಸ್ಕಾರ, ನನ್ಗೆ ಯಾಕೋ ಅದು ದೇವ್ರು ಕೊಟ್ಟಿರೋದು ಅನ್ಸುತ್ತೆ. ಅದು ಏನಿಲ್ಲಪ್ಪ, ಅವನ್ ಬುದ್ಧಿ ಸಾಮರ್ಥ್ಯ ದೇವ್ರು ಕೊಟ್ಟಿರ್ಬಹುದು. ಬೆಳೆಸ್ಕೊಳ್ಳೋದು, ದಿಕ್ಕಿಗೆ ಹೋಗೋದು, ಅದೆಲ್ಲ ಪರಿಸರ ಮಹಾತ್ಮರು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಒಬ್ರೊಬ್ರಿಗೆ ಅರ್ಥ ಮಾಡ್ಕೊಳಕ್ ಆಗಲ್ಲ. ಅದ್ ಹೆಂಗೆ? ಅದು ಬರೀ ಪ್ರಪೋರ್ಷನ್ ಇದೆಯಲ್ಲ, ಪ್ರಪೋರ್ಷನ್ ಬೈ ಬರ್ತ್, ಪ್ರಪೋರ್ಷನ್. ಆದ್ರೆ ಅದು ಯೂಸ್ ಮಾಡೋದಿದೆಯಲ್ಲ, ಅವನು ಮಾಡ್ಕೊಳ್ಳೋದು ಅಷ್ಟೇ. ಅವನ್ ಹಾಳು ಮಾಡ್ಕೋಬಹುದು, ಒಳ್ಳೆ ದಾರಿ ತಗೊಂಡೋಗ್ಬೋದು, ಒಳ್ಳೆ ದಾರಿ ಅಭ್ಯಾಸ ಮಾಡಿ ಬೆಳೆಸ್ಕೋಬಹುದು. ಅದೆಲ್ಲ ಅವನು ಪರಿಸರ, ವಿದ್ಯಾಭ್ಯಾಸ. ಅದೇ ಲೆವೆಲ್ ಆಫ್ ಇಂಟೆಲಿಜೆನ್ಸ್ ಅನ್ನೋದು ಒಪ್ಕೋತೀರಾ ಅಲ್ವಾ? ಅದು ಬೈ ಬರ್ತ್, ಅದು ಒಂಥರ ಗಾಡ್ಸ್ ಗಿಫ್ಟ್ ಅಂತ. ನಮ್ ಗುರುಗಳನ್ನ ನೋಡಿದ್ನಲ್ಲ, ಸಚ್ಚಿದಾನಂದೇಂದ್ರ ಸರ್, ಅದು ಅಯ್ಯಪ್ಪ, ಒಬ್ಬರವ್ರಿಗೆ ಪಟ್ಟ ಅದು ಅರ್ಥ ಆಗೋದೇ ಲೆವೆಲೇ ಬೇರೆ. ಎಲ್ಲರಿಗಿಂತ ಬುದ್ಧಿವಂತ ಯಾರು ಗೊತ್ತಾ? ಹಿರಣ್ಯಗರ್ಭ. ವೇದಾತ್ಮ ಇದಾನಲ್ಲ, ಅವನು ಎಲ್ಲರಿಗಿಂತ ಬುದ್ಧಿವಂತ ಅಂತ ನಾವು. ಆದ್ರೆ ಅವನು ಸೋತೋಗ್ಬಿಡ್ತಿದ್ದ. ಶಂಕರರೊಬ್ಬರೇ ಗೆಲ್ಲವ್ರು ನಮ್ ಗುರುಗಳ ಹತ್ರ. ಗೆಲ್ಲಲ್ಲ, ಸಮ ಅಲ್ಲ, ಒಬ್ರೆ. ಅದ್ಭುತ. ನಮ್ಮ ಇವ್ರು ಹೇಳೋರು, ಸುಬ್ರಹ್ಮಣ್ಯ ಭಟ್ರು, ಶಂಕರ ಸಂಸ್ಕೃತ ಒಂದೇ ಬರ್ದದ್ದು, ಇವರು ಸಂಸ್ಕೃತ, ಕನ್ನಡ, ಇಂಗ್ಲಿಷು 3ರಲ್ಲೂ ಬರ್ದಿದ್ದಾರೆ. 1:3 3. ಅವ್ರು 32 ವರ್ಷ, ಇವತ್ತು 96. ಅಯ್ಯೋ ನೋಡ್ಬೇಕು ಎಂಥ ಮಹತ್ವ. ಹೀಗೆ ಅಧರ್ಮವನ್ನೇ ಪ್ರತಿಷಿದ್ಧವಾದ್ದೇ ಧರ್ಮ, ಹಾಗೆ ಮಾಡೋದೇ ಧರ್ಮ ಅಂತ ತಿಳ್ಕೊಳ್ಳೋದು. ವಿಪರೀತವಾಗಿ ಅರ್ಥವನ್ನ ವಿರುದ್ಧವಾರ್ಥವಾಗಿಯೇ ಮಾತಿಗೆ ಕಲ್ಪನೆ ಮಾಡೋದು, ಇದು ತಾಮಸ ಗುಣ ಅಂತಾರೆ. ಇದಕ್ಕೆ ತುಂಬಾ ಉದಾಹರಣೆ ಇದೆ. ನನಗೆ ಬಹಳ ಜಿಜ್ಞಾಸೆನೂ ಇದೆ, ಆದ್ರೆ ಇದು ಹೇಳೋದು ಸರಿನೋ ಅಲ್ವೋ ಗೊತ್ತಾಗಲ್ಲ, ಬೇಜಾರು ಮಾಡ್ಕೋತಾರೆ. ಈಗ ನಮಗೇನಾಗಿದೆ ಅಂದ್ರೆ, ನಮ್ಮ ಗುರುಗಳ ಹತ್ರ ಕೇಳಿದೆ, ಹೆಂಗಸರಿಗೆ ಪತಿವ್ರತ ಧರ್ಮ, ಪತಿ ಜೊತೆ ಅವನು ಕೆಟ್ಟ ಹೋಗ್ಬಿಟ್ಟಿಯಾನೆ, ಕುಡುಕ ಏನೇನಾಗಿದ್ದಾನೆ, ಅವನ ಜೊತೆಲಿ ಇರ್ಬೇಕೋ ಬಿಟ್ಟು ಬರ್ಬೇಕು ಅಂತ ಕೇಳಿದೆ. ಯಾವ್ದು ಧರ್ಮ? ನಾವೇನ್ ಮಾಡ್ತೀವಿ ಕೇಳ್ಬೇಡಿ, ಧರ್ಮ ಅಂತ ಕೇಳಿದ್ರೆ ಇನ್ ಜನರಲ್ ಕ್ವೆಶ್ಚನ್ ಕೇಳಿ, ನಾವು ಹೆಂಗಸರು ಆನ್ಸರ್ ಮಾಡ್ತಾ ವ್ಯಕ್ತಿಗಲ್ಲ, ನಿಮಗೆ ಕೇಳಲ್ಲ ನಾನು. ಗಂಡ ಕೆಟ್ಟ ದುಷ್ಟನಾದಾಗ ಪತ್ನಿಯಾದವಳು ಜೊತೆಲಿರೋ ಧರ್ಮವೋ ಬಿಟ್ಟು ಹೋಗೋ ಧರ್ಮವೋ? ನನ್ನ ಒಪಿನಿಯನ್ ಇರ್ಬೇಕು, ಜೊತೆ ಇರ್ಬೇಕು. ನಿಂದ ಧರ್ಮ ಅಂದ್ರೆ ಜೊತೆಲಿ ಇರ್ಬೇಕು. ಅಪ್ಪ, ಅವ್ರು ದುಷ್ಟರ ಜೊತೆಲಿ ಇರೋದ? ಕೆಟ್ಟವರು ದುಷ್ಟರು ಮಾಡ್ತೀವಿ, ಅದು ಬೇರೆ. ಅಲ್ಲ, ನೀವು ಮಾಡೋದಲ್ಲ, ಆ ವ್ಯಕ್ತಿಗಾಗಿ ಕೇಳೋದು. ವ್ಯಕ್ತಿಯನ್ನು ಯಾರೋ ಒಬ್ರಿಗೆ ಕೇಳಲ್ಲ,
Because I think ಬಹಳ ವ್ಯತ್ಯಾಸ ಇದು. ಪ್ರಹ್ಲಾದ ಹುಟ್ಟಿದ್ದು ಅಧರ್ಮ ಈಗ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಅಧರ್ಮ ಮಾರ್ಗದಲ್ಲಿ ಇದ್ದವನ ಜೊತೆಲಿ ಇದ್ರೂ ಅವನಿಗೆ ಸಂಸರ್ಗ ದೋಷ ಅಂತಿದೆ. ಪಾಪದಲ್ಲಿ ಸಂಸರ್ಗ ಪಾಪ ಅಂತಲೂ ಇದೆ. ನೀವು ಅಂತ ಜೊತೆ ಸರಿ ಮಾಡ್ಬೋದಲ್ಲ ಅವ್ರನ್ನ, ಅದು ಒಂದಿದೆ ಅಲ್ವಾ? ಎಂತ ಸರಿ ಮಾಡ್ತೀರಾ ನೀವು? ಇನ್ಫ್ಲುಯೆನ್ಸ್ ಆಗುತ್ತೆ ಗುರುಗಳೇ, ಒಳ್ಳೆಯವ್ರ ಪಕ್ಕ ಇಟ್ರೆ ಅದೆಲ್ಲ ಇನ್ಫ್ಲುಯೆನ್ಸ್. ರಾವಣನ್ ಹೆಂಡತಿ ಗುಡ್ ಅಲ್ವಾ? ಸೊ ಅದೇ ಎಕ್ಸಾಂಪಲ್ ಇದೆ. ಅಂತೂ ಇಡ್ಬೇಕು ಅಂತೀರಿ ನೀವು, ಹೊಡಸ್ಕೊಂಡ್ರು ಬಡಿಸ್ಕೊಂಡ್ರು ಇರ್ಬೇಕು ಜೊತೆಲಿ ಅಂತ. ಆಟ ಆಡ್ಬೇಡ. ಸರಿ ಮಾಡ್ತಾ ಈಗ ಅಧರ್ಮವನ್ನ ಧರ್ಮ ಅಂತ ತಿಳ್ಕೊಳ್ಳೋದು ಆಧುನಿಕ ವಿದ್ಯಾಭ್ಯಾಸದಲ್ಲಿ 90% ಹಾಗೆ. ಯಾರು ಧರ್ಮ ಮಾರ್ಗ ಹಿಡಿಯಲ್ಲ. ಅಯ್ಯಯ್ಯೋ ಅವ್ರ ಜೊತೆ ಹೋಗೋದ, ಅವ್ರ ಜೊತೆ ಹೋಗ್ಬಿಟ್ರೆ ಕೆಟ್ಟ ಹೋಗ್ಬಿಡ್ತೀವಿ ನಾವು ಅಂತ ಯಾರು ವೇದೋಕ್ತವಾದ ಮಾರ್ಗದಲ್ಲಿ ಇರ್ತಾರೋ ಅವ್ರ ಜೊತೆ ಹೋಗ್ಲೇಬಾರ್ದು. ಯಾರು ಕೆಟ್ಟ ದಾರಿ ಇಲ್ದಾರ ಅವ್ರ ಜೊತೆ ಹೋಗ್ಲೇಬೇಕು. ಅದರಲ್ಲೂ ಹುಡುಗಿಯರು ಜಾಸ್ತಿ. ಮುಂದಕ್ಕೆ ಹೋಗ್ರಿ. ನಾನು ಉದಾಹರಣೆ ಹೇಳಲ್ಲ, ಯಾಕಂದ್ರೆ ವ್ಯಕ್ತಿ ಹೇಳ್ಬಿಟ್ರೆ ಬೇಜಾರಾಗತ್ತೆ. ಸ್ವಭಾವ ಬಂದ್ಬಿಟ್ಟಿದೆ ಅವರಿಗೆ. ಅಧರ್ಮನ ಇದು ಏನಾಗಿದೆ ಅಂದ್ರೆ ಧರ್ಮದಲ್ಲಿದ್ದವರ ಜೊತೆಯಲ್ಲಿ ಧರ್ಮ ಇರ್ಬೇಕು. ಲಕ್ಷ್ಮಣ ಯಾಕೆ ರಾಮನ್ ಹಿಡ್ಕೊಂಡ ಅಂದ್ರೆ ರಾಮ ಧರ್ಮ, ವಿಗ್ರಹ ಧರ್ಮ. ವಿಭೀಷಣ ಯಾಕೆ ರಾಮನ್ ಹಿಡ್ಕೊಂಡ ಅಂದ್ರೆ ಅವನೇ ಧರ್ಮ. ಮುಂಚೆನೆ ಹಿಡ್ಕೊಳ್ಳೋದೇ ತಪ್ಪ, ಹಿಡಿಯೋದ್ರಿಂದ ಧರ್ಮ. ಅಣ್ಣನ್ ಬಿಟ್ಟು ಬಂದಲ್ಲ, ಬಿಟ್ಟು ಬರುವುದಾ ಅಂತ ಕೇಳಿದ್ರಲ್ಲ, ಬಿಟ್ಟು ಬಂದಪ್ಪ ಅಂತ ಕಷ್ಟ ಕಾಲದಲ್ಲಿ ಅಣ್ಣನ್ ಬಿಟ್ಟು ಬಂದ್ಬಿಟ್ನಲ್ಲ. ಯಾರ ಬಗ್ಗೆ ಹೇಳ್ತಾರ? ವಿಭೀಷಣ. ಇದು ಧರ್ಮ ವಿವೇಕ ಸುಲಭ ಅಲ್ಲ ಮಾಡೋದು, ಸುಲಭ ಅಲ್ಲ. ವಿಪರೀತವಾದದ್ದು ಧರ್ಮ. ನಾನು ಕೇಳಿದ್ರೆ ಯಾವುದು ಧರ್ಮವೋ ಅದನ್ನೇ ಅನುಸರಣೆ ಮಾಡಬೇಕು, ಅದರಿದ್ದರ ಜೊತೆ ಇರ್ಬೇಕು. ಬಾರಿನ ಹೋಗೋ ಗಂಡ ಹೋದ್ರೆ ಹೋಗು ನೀನು, ನಾ ಬರಲ್ಲ ಅನ್ಬೇಕು. ಗುರುಗಳೇ ನಾನು ಒಪ್ಪಲ್ಲ ಗುರು. ಅಯ್ಯಯ್ಯೋ ಫಾರಿನ್ ಹೋಗ್ಬೋ, ಥೋ ಇಬ್ರು ಕೆಟ್ಟೋಗ್ತಾರ. ಇಬ್ರು ವ್ಯಭಿಚಾರಿಗಳು, ಥೋ ಥೋ. ಅಲ್ಲ ಗುರುಗಳೇ, ಗಂಡನನ್ನು ಕರ್ಕೊಂಡು ವಾಪಸ್ ಬರ್ಬೇಕು. ಅದೆಲ್ಲ ನಡೆಯಲ್ಲ ಅಲ್ಲಿ. ಇಲ್ಲ ನಾವು ಬಂದಿದೀವಲ್ಲ. ಓ ರೈಟ್, ಸರಿ ಓದಪ್ಪ ಮುಂದಕ್ಕೆ. ಅಧರ್ಮಂ ಧರ್ಮ ತುಂಬಾ ಇದೆ, ಇದಕ್ಕೆಲ್ಲ ಮುಂದಕ್ಕೆ ಹೋಗಲ್ಲ ಇದು. ಅಧರ್ಮಂ ಧರ್ಮ ಮಿತಿಯ ಮನ್ಯತೆ ತಮಸಾವೃತ ಸರ್ವಾರ್ಥಾನ್ ವಿಪರೀತಾಂಶ. ಏನ್ ಹೇಳಿದ್ರು ವಿಪರೀತಾರ್ಥವೇ. ಎಲ್ಲಾ ಪದಾರ್ಥಗಳನ್ನು ತಪ್ಪಾಗೆ ತಿಳಿಯೋದು, ಎಲ್ಲಾ ಮಾತುಗಳನ್ನು ತಪ್ಪಾಗೆ ತಿಳಿಯೋದು. ಆ ರೀತಿ ಇದ್ರೆ ಅದು ತಾಮಸ ಬುದ್ಧಿ ಅಂತ ಅರ್ಥ. ಇದು ಊಟಕ್ಕೆ ಕರೆಯಕ್ ಹೋಗ್ತೀವಲ್ಲ ನೀವು, ನಮ್ಮನೆ ಊಟಕ್ಕೆ ಬರ್ಬೇಕು, ಓಹೋ ಬಹಳ ದೊಡ್ಡವನು ಇಲ್ಲಿ ಬಂದು ಊಟಕ್ಕೆ ಬರ್ಬೇಕು ಅಂತ ಆಜ್ಞೆ ಮಾಡ್ತಾ ಇದ್ದಾನೆ ಅಂತಾರೆ. ನಮ್ಮನೇಲಿ ಊಟ ಆಗತ್ ಕಣ್ರೆ ಅಂತ ಬರೀ ಹೇಳಿದ್ರೆ, ಏನ್ ಇದನ್ನ ಮಾಹಿತಿ ಕೊಡೋದಾ? ನಮ್ಮನೇಲಿ ಎಲ್ಲ ಕೆಲಸ ಇದೆ ಅಂತ ಹ್ಯಾಕ್ ಕರಿತೀರಿ ಹೇಳ್ರಿ? ದಯವಿಟ್ಟು ಬಂದಿದ್ದೀರಲ್ಲ, ಏನ್ ನಿಮ್ ಕೈಲಿದೀವ ನಾವ? ನಮ್ಗೆ ಇಷ್ಟ ಆಯ್ತು ಬರ್ತೀವಿ, ಬಂದ್ರೆ ಬಿಡ್ರಿ ಬಿಟ್ರು ಬಿಡಿ ಅಂತಾರೆ. ಓಹೋ ಇವ್ ಇಷ್ಟ ಇಲ್ಲ ಅಂತ ಹೇಳಿ ಏನು ಮಾಡಕ್ಕಾಗಲ್ಲ. ಮಾತಿಗೆ ತಪ್ಪರ್ಥವನ್ನು ಬೇಕಾದ ಜಾಗದಲ್ಲಿ ಹುಡುಕಬಹುದು, ಹುಡುಕೋಕೆ ಜಾಗ ಇದೆ. ಅಧರ್ಮಂ ಧರ್ಮ ಮಿತಿಯ ಮನ್ಯತೆ ತಮಸಾವೃತ ಸರ್ವಾರ್ಥಾನ್ ವಿಪರೀತಾಶ್ಚ. ಗುರುಗಳೇ ತಮಸ್ ಅಂದ್ರೆ ಅರ್ಥ ಆಗದೆ ಇರೋದಲ್ವಾ? ಅರ್ಥ ಆಗೋದೇ ಅಲ್ಲ. ತಮೋ ಗುಣದಿಂದ ತಪ್ಪಾಗಿ ತಿಳಿಯೋದು. ಬುದ್ಧಿ ಮಂಕಾಗಿ ಬರೀ ಬುದ್ಧಿ ಅರ್ಥ ಆಗ್ಲಿಲ್ಲ ಅಲ್ಲ, ತಪ್ಪರ್ಥ ಮಾಡ್ಕೊಂಡ್ರೆ ಅದು ತಮೋ ಗುಣ ಅಂತ. ಇನ್ನು ಧೃತಿ ಹೇಳೋಣ, ಬೇಗ ಹೋದ. 9 ಶ್ಲೋಕ ಆಗ್ಬೇಕು, 6 ಶ್ಲೋಕನೂ ಮಾಡಲ್ಲ. ಧೃತ್ಯಾಯ ಧಾರಯತೆ ಮನಃ ಪ್ರಾಣೇಂದ್ರಿಯ ಕ್ರಿಯಾ ಯೋಗೇನ ವ್ಯಭಿಚಾರಿಣ್ಯ ಧೃತಿ ಸಾ ಪಾರ್ಥ ಸಾತ್ವಿಕಿ. ಏನೋ ಓದಿಲ್ವಾ? ಓದಿದ್ಕೊಳ ಅದೇ ಅರ್ಥನ. ಅಧರ್ಮಂ ಪ್ರತಿಷಿದ್ಧಂ ಧರ್ಮಂ ವಿಹಿತಂ ಇತಿ ಯಾ ಮನ್ಯತೆ ಜಾನಾತಿ ತಮಸಾ ಆವೃತಾ ಸತಿ ಸರ್ವಾರ್ಥಾನ್ ಸರ್ವಾನೇವ ಜ್ಞೇಯ ಪದಾರ್ಥಾನ್ ವಿಪರೀತಾಂಶ ವಿಪರೀತಾನೇವ ವಿಜಾನಾತಿ ಬುದ್ಧಿ ಸಾ ಪಾರ್ಥ ತಾಮಸಿ. ಅಧರ್ಮವನ್ನ ಪ್ರತಿಷಿದ್ಧ ಮಾಡಬಾರದು ಅಂದ್ರೆ ಅದು ಮಾಡಬೇಕು ಅಂತ ತಿಳ್ಕೊಳ್ಳೋದು. ಯಾವುದು ತಿಳ್ಕೊಳ್ಳೇಬೇಕಾದ ಪದಾರ್ಥವೋ ಅದು ವಿಪರೀತವಾಗಿ ತಿಳ್ಕೊಳ್ಳೋದು. ಈ ರೀತಿಯಾಗಿ ತಿಳ್ಕೊಳ್ಳೋದೆಲ್ಲ ತಾಮಸ ಬುದ್ಧಿ ಅಂದ್ರು. ನಮ್ಮಲ್ಲಿ ಸಂಸ್ಕೃತ ಭಾಷೆ ಕಲಿಯೋದು, ಆ ವೇದ ಕಲಿಯೋದು, ಇದು ಎಲ್ಲದರಲ್ಲೂ ವಿಪರೀತ ಬುದ್ಧಿನೇ. ಎಲ್ಲ ಘನ ಹಾಕ್ರಿ, ಅದ್ ಹಾಕ್ರಿ, ಇದ್ ಹಾಕ್ರಿ ಅಂತ ಒಂದು ಪ್ರಯತ್ನ ಇಲ್ಲ. ವೇದಾಂತವೂ ಅಷ್ಟೇ ಅಂತ ಉರು ಹಾಕೋದ ಭಾಷೆ ಅಂದ್ರೆ. ಭಾಷೆ ಕಲಿಯೋದು ಮುಂಚೆ ಮಾತಾಡೋದು ಕಲ್ತ್ಕೊಂಡ್ಬಿಡ್ಬೇಕು.
ಎಂತ ರಾಮಹಾರಾಮ್ 21 ವಿಭಕ್ತಿ ಕಲಿಸ್ತಾರೆ, ಏನು ಪ್ರಯೋಜನ ಇಲ್ಲ. ಹೇಳಿದ್ರೆ ಹೋ ಹಿಂದಿಂದ ಬಂದಿದೆ ನೀವೊಬ್ಬರೇನಾ ಅಂತ. ಮಾರಾಯ ಹಿಂದಿಂದ ಬಂದಿದೆ ಅನ್ನೋದು ಇದೆಯಲ್ಲ, ಇದು ಪುರಾಣ ಮಿಥ್ಯೇವನ ಸಾಧು ಸರ್ವಂ ಅಂತ ಹೇಳಿದ್ರೆ ಏ ಇಡೀ ದೇಶದಲ್ಲಿ ಇಂಗ್ಲಿಷ್ ಭಾಷೆ ಇರ್ಲಿಲ್ಲ, ಇಂಗ್ಲಿಷ್ ಭಾಷೆ ಆಡು ಭಾಷೆ ಕಲಿಸ್ಲಿಲ್ವಾ? ಯಾರು ಅದ್ಯಾರು ಕಟ್ಟಿದ್ರ? ದುಡ್ಡು ಕೊಟ್ರೆ ಕಲ್ತ್ಕೋತಾರೆ. ಆಯ್ತೇನವಾ? ದುಡ್ಡು ಕೊಟ್ರೆ ಬರ್ತಾರಂತ. ತಿಂಗಳ 30,000 ರೂಪಾಯಿ ಕೊಡ್ರೆ ಕಲಿಯೋ ಬರ್ತಾರೆ. 50,000 ಕೊಡ್ಬೇಕಂತ ಕಲಿಯೋರಿಗೆ, ಕಲಿಸೋರಿಗಲ್ಲ. ಕಲೀಲೇಬೇಡ್ರಿ, ನಮ್ಗೆ ನಾನೇನ್ ಹಾಳಾಗೋಗ. ನಾನ್ ಇರೋದನ್ನ ತಿಳಿ ಜ್ಞಾಪಕಂ ಶಾಸ್ತ್ರಂ ನ ಕಾರಕಂ ಅಲ್ವನಾ? ಸೂರ್ಯ ತೋರಿಸ್ತಾನೆ ಹೊರತು ಕಳ್ತನ ಮಾಡು ಅಂತ ಹೇಳ್ತಾನ? ಇಲ್ಲ, ಬೆಳಕಿದೆ ತೋರಿಸ್ತಾನೆ. ನೃತ್ಯಾಯ ಬೇಗ ಓದೋ. ಮನಪ್ರಾಣೇಂದ್ರಿಯ ಕ್ರಿಯಾ ಈಗ ಧಾರಯತೆ ಮನಃಪ್ರಾಣೇಂದ್ರಿಯ ಕ್ರಿಯಾ ಯೋಗೇನ ಅವ್ಯಭಿಚಾರಿಣ್ಯ ಧೃತಿಃ ಸಾ ಪಾರ್ಥ ಸಾತ್ವಿಕಿ. ಈಗ ಮನುಷ್ಯ ಧೃತಿ ಇರ್ಬೇಕು. ಧೃತಿ ಅಂದ್ರೆ ತಡ್ಕೊಳ್ಳೋ ಶಕ್ತಿ, ಅದನ್ನ ತೊಡಗಿಸೋ ಶಕ್ತಿ, ಕೆಲಸದಲ್ಲಿ ತೊಡಗಿಸೋ ಶಕ್ತಿ, ಇದೆರಡೂ ಇರ್ಬೇಕು. ಮನಸ್ಸು ಪ್ರಾಣ ಇಂದ್ರಿಯ ಕೆಲಸ. ಬೆಳಗ್ಗೆ 4 ಗಂಟೆ ಇದ್ರೆ ಏನ್ ಮಾಡ್ಬೇಕು? ಎದ್ದು ಬಿಡ್ಬೇಕು. ತೂಕೊಳಿಸ್ಕೊಂಡು ಕೂತ್ಕೊಳ್ಳೋದಲ್ಲ. 4ಕ್ಕೆ ಇನ್ನೆಷ್ಟ ಹೇಳೋದನಾ? ಎದ್ದ ಮೇಲೆ ಬರೀ ಹೇಳೋದಲ್ಲ, ಯಾವ್ಯಾವ ಕೆಲಸಕ್ಕೆ ಎಷ್ಟು ಹೊತ್ತು ಬೇಕೋ ಅಷ್ಟೇ ಬೆಳೆಸ್ಕೋಬೇಕು. ಆ ಮನಸ್ಸನ್ನ ಹಾಗೆ ಅಲ್ಲಿ ಬೇರೆ ಅಡ್ಡಾದಿಡ್ಡಿ ಹೋಗ್ಬಾರ್ದು. ಹಾಗೆ ಒಂದು ದಿವಸ ಅಲ್ಲ, ಅಖಂಡವಾಗಿ ವರ್ಷಾನುಗಟ್ಲೆ ಮಾಡ್ಬೇಕು. ಅದು ಧೃತಿ ತಂದ್ರೆ ಅಂತ. ನಮ್ಮ ಚಟುವಟಿಕೆಗಳು ಬೆಳಗ್ಗೆಯಿಂದ ರಾತ್ರಿವರೆಗೂ ಆಯಾ ಕಾಲದಲ್ಲಿ ಆಯಾ ಇಂದ್ರಿಯಗಳು ತೊಡಗು ಹಾಗೆ ದೇಹೇಂದ್ರಿಯಗಳನ್ನ ದೂಡೋದಿದೆಯಲ್ಲ, ಅದನ್ನ ಧೃತಿ ಅಂತ ಇದ್ದಾನೆ. ಬಹಳ ಬೇಜಾರಾಗತ್ತೆ. ಅದನ್ನೇ ಮಾಡ್ಬೇಕು. ಅದಕ್ಕೆ ಯೋಗೇನ ಅವ್ಯಭಿಚಾರಿಣ್ಯ ಅಂತ. ಏಕಾಗ್ರತೆ ಅಲ್ಲೇ ಇರಬೇಕು ಮನಸ್ಸು, ಯಾವತ್ತೂ ತಪ್ಪಾರ್ದು. ಹಾಗೆ ಮಾಡಿದ್ರೆ ಅದು ಸಾತ್ವಿಕ ಧೃತಿ. ಬೆಳಗ್ಗೆ ಹೇಳ್ಬೇಕು, ಇಷ್ಟೊತ್ತಿಗೆ ಹೇಳ್ಬೇಕು, ಇಂಥ ಕೆಲಸ ಮಾಡ್ಬೇಕು, ಆಮೇಲೆ ಇಂಥ ಕೆಲಸ ಮಾಡ್ಬೇಕು, ಇಂಥ ಕರೆಕ್ಟಾಗಿ ಒಂದಾದ್ಮೇಲೆ ತಾಳ್ಮೆಯಿಂದ ಮಾಡ್ತಾ ನೋಯ್ತಾ ಇರುತ್ತೆ. ಒಂದೊಂದು ದಿವಸ ಒಂದೊಂದು ತರ ಇದು ದೇಹೇಂದ್ರಿಯ ಸ್ಟ್ರೈಕ್ ಮಾಡುತ್ತೆ. ಸ್ಟ್ರೈಕ್ ಅಂದ್ರೆ ಗೊತ್ತಾಗ್ತ, ಅಯ್ಯೋ ಆಗಲ್ಲ ಅನ್ನತ್ತೆ, ಕೇಳಲ್ಲ. ಮಾಡ್ಬೇಕು ಅಂದ್ರೆ ಮಾಡ್ಬೇಕು. ಆಗಿದ್ರೆ ಆ ಧೃತಿಗೆ ಸಾತ್ವಿಕ ಧೃತಿ ಅಂತ ಹೆಸರು. ಇನ್ನು ಮುಂದೆ ಟೆಂಪ್ರರಿ ಧೃತಿ ಹೇಳ್ತಾನೆ. ಇನ್ನು ಧೃತಿಯೇ ಇಲ್ಲದೆ ಇದ್ದವರು. ಟೆಂಪ್ರರಿ ಧೃತಿ ಅಂದ್ರೆ ಅವತ್ತಿಗೆ ಏನಾದ್ರೂ ಒಂದು ಕೆಲಸ ಆಗ್ಬೇಕು, ಅವತ್ತಿ ಮಾತ್ರ ಉಪವಾಸ ತಡ್ಕೊಳ್ಳೋದು, ಅವತ್ತು ಮಾತ್ರ ಕರೆಕ್ಟಾಗಿ ಮಾಡ್ಕೊಳ್ಳೋದು, ಬಾಕಿ ದಿವಸ ಎಂಥದ್ದು ಇಲ್ಲ ಅಲ್ವನಾ? ಹೌದು. ಧೃತ್ಯಾಯ ವ್ಯಭಿಚಾರಿಣ್ಯ ಐತಿ ವ್ಯವಹಿತೇನ ಸಂಬಂಧ. ಧೃತ್ಯಾನ್ ಶ್ಲೋಕದ ಆರಂಭದ ಮೊದಲನೇ ತೃತೀಯಾಂತ ಪದ, ಅವ್ಯಭಿಚಾರಿಣ್ಯ ಅಂತ ಉತ್ತರಾರ್ಧದಲ್ಲಿ 2ನೇ ಪದ. ಅದ್ ಎರಡನ್ನೂ ಸೇರಿಸ್ಕೋಬೇಕು ಅಂದ್ರು. ಅಂದ್ರೆ ಎಂದೂ ಕಡಿ ಒಡೆಯದ ಧೃತಿ ಅಂದ್ರೆ ಬಿಟ್ಟು ಹೋಗದೆ ಇರುವಂತಹ ಧೃತಿ ಇರ್ಬೇಕು. 1 ದಿವಸ ಮಾಡ್ಬಿಟ್ಟೆ, 4 ದಿವಸ ಮಾಡ್ಬಿಟ್ಟೆ, 3 ದಿವಸ ಅದೆಲ್ಲ ಆಗಲ್ಲ. ಶುರು ಮಾಡಿದ ಮೇಲೆ ಅದು ಕೊನೆ ತನಕ ಅದೇ. ಹಾಗೆ ಧಾರಯತೆ ಕಿಂ, ಆ ಮನಸ್ಸು ಪ್ರಾಣ ಇಂದ್ರಿಯ ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಅವುಗಳನ್ನು ಮನಃ ಪ್ರಾಣೇಂದ್ರಿಯ ಕ್ರಿಯಾ. ಮನಸ್ಸು ಪ್ರಾಣಗಳು ಇಂದ್ರಿಯಗಳು ಅಂದ್ರೆ ಅಲ್ಲಿ ಒಂದು ಕರ್ಮೇಂದ್ರಿಯ ಒಂದು ಜ್ಞಾನೇಂದ್ರಿಯ. ಅದಾದ ಆಯಾ ಟೈಮಿಗೆ ಅಷ್ಟೇ ಮಾಡ್ತಾ ಹೋಗ್ಬೇಕು. ಅಲ್ಲೇ ಏಕಾಗ್ರತೆ ಇರಬೇಕು. ಬಟ್ಟೆ ಒಗಿಬೇಕಂದ್ರೆ ಬಟ್ಟೆ ಒಗೆಯೋದೇ ನೋಡ್ಬೇಕು, ಆ ಕಡೆ ಈ ಕಡೆ ನೋಡೋದಲ್ಲ. ಎಲ್ಲೂ ಪ್ರಮಾದ ಇರಬಾರ್ದು, ಬೇರೆ ಕಡೆ ಹೋಗಬಾರ್ದು. ಅಷ್ಟೇ ಸ್ಟ್ರೈಟ್ ಕುದುರೆ ಕಟ್ಟಿದ ಹಾಗೆ ನೇರಾಗಿ ಅದನ್ನೇ ಮಾಡ್ತಾ ಹೋಗ್ಬೇಕು. ಕೇಳಮ್ಮ. ನೇರಾಗ ಅದನ್ನೇ ಅಂದ್ರೆ ಕರ್ಮಯೋಗ ಇದ್ರಿಂದ ಅಂದ್ರೆ ದೇವರು ಯೋಗ ಮುಖ್ಯ ಅಲ್ಲ ಇಲ್ಲಿ. ಯೋಗ ಮುಂದೆ ಅವನ ಮನಸ್ಸಿನ ಇದರಲ್ಲಿ ಯೋಗ ಬರುತ್ತೆ. ಕೆಲಸ ಮಾಡ್ಬೇಕಷ್ಟೆ, ತಡ್ಕೋಬೇಕು. ಆ ಕೆಲಸದಲ್ಲಿ ಇವುಗಳನ್ನ ಜೋಡಿಸೋದಿದೆಯಲ್ಲ. ಈಗ ನಡೀತಾ ಇದೀನಿ ಇಟ್ಕೊಳ್ಳಿ, ಅಲ್ಲೇ ಹೋಗ್ಬೇಕು ಅಂತ ಮನಸ್ಸಲ್ಲಿ ನೀವು ಜೋಡಿಸ್ತೀವಲ್ಲ, ಆ ತಡ್ಕೊಂಡು ಅದೇ ಧೃತಿ. ಸೋತೆ ಅಂತ ಎನ್ಬಾರ್ದು, ನಾನ್ ಸೋಲೋಲ್ಲಪ್ಪ. ಇದು ಅಂತಃಕರಣ ಅಂತ ಅಂದಾಗ ಎಲ್ಲಿಂದ ಬರುತ್ತೆ ಇದು? ಅಂದ್ರೆ ಒಂದ್ ವೃತ್ತಿ ತರ ಬರುತ್ತಾ? ಐ ಮೀನ್ ಅಲ್ಲ, ಎಕ್ಸ್ಪ್ಲೇನ್ ಮಾಡೋದು ಅಂತ. ಮನಸ್ಸು ಅಂತಃಕರಣ ಅಂದ್ರೆ ಮನಸ್ಸನ್ನ ಅದಲ್ಲೇ ಜೋಡಿಸೋದು. ಅದಕ್ಕೆ ಮುಂದೆ ಹೇಳ್ತಾನೆ ಏಕಾಗ್ರತೆನೂ ಇರಬೇಕು, ಅಲ್ಲೇ ತಳ್ತಾ ಇರಬೇಕು ನಾವು.
ಈಗ ಇದನ್ನು ಮಾಡೋ ಇದನ್ನು ಮಾಡೋ ಇದನ್ನು ಮಾಡೋ ಅಂತ. ನನಗೆ ಬಹಳ ಕಷ್ಟ ಗೊತ್ತಾ, ಈ ಇದನ್ನ ಸಣ್ಣ ಸಣ್ಣ ಮಣಿ ತಗೊಂಡು ಬುಟ್ಟಿ ಮಾಡ್ತಾರಲ್ಲ, ಅದ್ ಹೇಗೆ ಮಾಡ್ತಾರೆ? ಒಂದೊಂದು ಮಣಿ ಇಷ್ಟಿಷ್ಟ ಆಗತ್ತದು, ಅದು ಇಷ್ಟು ದೊಡ್ಡ ಬುಡ್ಡಿ ಆಗ್ಬೇಕು, ಹಿಂಗ ಜೋಡಿಸ್ತಾರ. ಅದು ಬಹಳ ಧೃತಿ ಇರ್ಬೇಕು. ಈ ರಂಗವಲ್ಲಿ ಇಡ್ತಾರಲ್ಲ, ಪೇಂಟಿಂಗ್ ಮಾಡ್ತಾರಲ್ಲ, ಅವ್ರಿಗೆಲ್ಲ ಭಾರಿ ಧೃತಿ ಬೇಕು. ಬೇಜಾರಾಗ್ಬಿಡುತ್ತೆ. ಎಂತ ಧೃತಿ ಅಲ್ಲ ಗುರುಗಳೇ, ಅದು ಕಾನ್ಸಂಟ್ರೇಷನ್ ಬೇರೆ, ಧೃತಿ ಬೇರೆ ಅನ್ಸುತ್ತಲ್ವಾ? ಕಾನ್ಸಂಟ್ರೇಷನ್ ಅನ್ನೋದು ಆ ಟೈಮಿಗೆ. ಧೃತಿ ನಾನು ಹೇಳೋದು ಹಾಗೆ ಕುಂದ್ರ ಕಾಲ್ ಕೂತ್ಕೊಂಡು ಹಾಗೆ ಹೀಗೆ ಹೀಗೆ ಮಾಡಿ ಹಚ್ಚಿ ಮುಗಿಸ್ಬೇಕಲ್ಲ ಅದ. ಆತರ ಯಾತಕ್ ಬೇಕು ಅನ್ಸತ್ತೆ ನಮ್ಗೆಲ್ಲ. ದುಡ್ಡು ಬರುತ್ತೆ ಅಂತ ಹೇಳಿ ಮಾಡ್ತಾನೆ. ದುಡ್ಡಂತ ಅದು ಬರಲ್ಲ. ದುಡ್ಡು ಕೊಟ್ರೆ ಅಂತ 10 ಬುಟ್ಟಿ ತರ್ಬೋದು. ಎಂತ ರಂಗಬಲ್ಲಿ ಇಡೋದ? ರಂಗಬಲ್ಲಿ ಇಡೋ ದುಡ್ಡಿಗ ಕಾಂಪಿಟಿಷನ್ ಇಲ್ಲ, ದೇವರಿಗೋಸ್ಕರ ಹಾಕೋದು. ಒಟ್ಟು ಈ ಬಣ್ಣ ಹಚ್ಚೋದು, ಈ ಇದನ್ನೆಲ್ಲ ಕುಶಲ ವಿದ್ಯೆ ಅಂತಾರಲ್ಲ, ಅದೆಲ್ಲ ಬಹಳ ಕಷ್ಟ. ಎಂತೆಲ್ಲ ಮಾಡ್ತಾರೆ ಉಜ್ಜುಗೊರಡು ಹೊಡೆದಾಗ. ಮನಶ್ಚ ಪ್ರಾಣಾಶ್ಚ ಇಂದ್ರಿಯಾಣಿ ಚ ಮನಃ ಪ್ರಾಣೇಂದ್ರಿಯಾಣಿ. ಮನಸ್ಸು ಪ್ರಾಣಗಳು ಇಂದ್ರಿಯಗಳು ಅಂದ್ರು. ಅಲ್ಲಿ ಪ್ರಾಣಗಳು ಅಂದ್ರೆ ಕರ್ಮೇಂದ್ರಿಯಗಳು ಮಾಡ್ಕೋಬೇಕು. ಇಲ್ಲಿ ಹೋದ್ರೆ ಇಂದ್ರಿಯ ಪ್ರಾಣ ಎರಡು ಒಂದೇ ಅರ್ಥ ಆಗ್ಬಿಡುತ್ತೆ. ತೇಷಾಂ ಕ್ರಿಯಾ ಚೇಷ್ಟಾ, ಅವುಗಳ ಚೇಷ್ಟೆ. ತಾಹ ಉಚ್ಛಾಸ್ತ್ರ ಮಾರ್ಗ ಪ್ರವೃತ್ತೇ ಧಾರಯತೆ ಧಾರಯತಿ. ಅದು ಶಾಸ್ತ್ರ ಮಾರ್ಗವನ್ನು ಇಟ್ಟು ಬೇರೆ ಕಡೆ ಹೋಗದ ಹಾಗೆ ತಡೆದು ನಿಲ್ಸೋದು. ಆ ಕಡೆ ಈ ಕಡೆ ನೋಡದೆ ಅಲ್ಲೇ ಗುರಿ ಇಟ್ಟು ಹೋಗೋದು. ತಾನು ಬೆಳಗ್ಗೆಯಿಂದ ರಾತ್ರಿವರೆಗೂ ಏನ್ ಮಾಡ್ಬೇಕು ನಮ್ಮಲ್ಲಿ ಹೇಳ್ತಾರೆ, ಆ ಚತುರ್ಥಾತ್ ಕರ್ಮಣ ಪ್ರತಿಬದ್ಧತೆ. ಇಲ್ಲಿಂದ 4ನೇ ಕೆಲಸ ಯಾವುದು ಅಲ್ಲಿವರೆಗೂ ನಿಮ್ ಮನಸ್ಸಿರ್ಬೇಕಂತ. 7 ಗಂಟೆಗೆ ನೀವು ಕೆಲಸಕ್ಕೆ ಶುರು ಮಾಡಿದ್ರೆ 11 ಗಂಟೆ ಏನ್ ಕೆಲಸ ಮಾಡ್ಬೇಕು ಅಲ್ಲಿವರೆಗೂ ಅಷ್ಟು ಯೋಚನೆ ಮಾಡಿ ಅಲ್ಲೇ ಇಂದ್ರಿಯಗಳ ಮನಸ್ಸನ್ನು ಜೋಡಿಸ್ಕೊಂಡು ಹೋಗ್ಬೇಕು. ಅಧ್ವರಿವಿಗೆ ಹೇಳೋದವ್ರು ಆ ಚತುರ್ಥಾತ್ ಕರ್ಮಣ ಪ್ರತಿಬದ್ಧತೆ. ಅರ್ಥ ಆಯ್ತಾನ? ಏನ್ ಹೇಳ? ಮಾಡ್ತಾ ಇರ್ಬೇಕು. ಆಗ ಮುಂದಿನ ಕೆಲಸ ಇದಿದೆ, ಮುಂದಿನ ಕೆಲಸ ಇದಿದೆ, ಮುಂದಿನ ಕೆಲಸ ಇದಿದೆ, ಹಾಗಿರ್ಬೇಕು. ಅಯ್ಯ ಇದೊಂದು ಆದ್ರ ಆಯ್ತು ಹೋಗಿ ಬಿದ್ಕೊಂಬೋಣ ಅಂದ್ರೆ ಪ್ರಯೋಜನ ಇಲ್ಲ. ಯಾಕೆ ಒಂದೊಂದೇ ಆಗ ಯಾವಾಗಲೂ 4-5 ಅವು ಅವ್ರು ಹೇಳೋದು. ಈಗ 4 ಯೋಚನೆ ಮಾಡ್ತೀವಲ್ಲ, ಮುಂದಿನ ಒಂದು ಸೇರ್ಕೊಂಡು ಇದು ಮುಗಿದ್ರೆ ಮುಂದಿನ ಒಂದು ಸೇರ್ಕೊಂಡ್ರೆ ಸಾಕು, ಈ ಬಾಕಿ ಹಿಂದಿನ 3 ಅಂತ. ಹೌದೌದು, ಆದ್ರೆ ಹಿಂದಿನ 3 ನೆನಪಿಡ್ಬೇಕಲ್ಲ. ಶಾಸ್ತ್ರ ಮಾರ್ಗವನ್ನು ಬಿಟ್ಟು ಕರ್ತವ್ಯ ಮಾರ್ಗ ಬಿಟ್ಟು ಬೇರೆ ಕಡೆ ಹೋಗದೆ ಇರುವ ಹಾಗೆ. ಏನೋ ಯಾವ ವ್ಯಕ್ತಿನ ಪ್ರವೃತ್ತಿ ಏನದು ಅಲ್ಲೇ ಕೆಳಗ್ ನೋಡೋ, ನನ್ ಮುಖ ನೋಡ್ಬೇಡ, ಭಾಷ್ಯ ನೋಡೋ. ಶಾಸ್ತ್ರ ಮಾರ್ಗ ಪ್ರವೃತ್ತಿ ಧಾರಯತಿ. ಪ್ರವೃತ್ತಿ ಯಾವ ಭಕ್ತಿ ಹಿಂದೆ ಆಯ್ತು. ನನಗೂ ಸಂದೇಹ ಬಂದ್ಕೊಳ. ಪಂಚಮಿ ಹೋಗದ ಹಾಗೆ ಆ ಕಡೆ ಶಾಸ್ತ್ರ ಮಾರ್ಗವನ್ನು ಮೀರಿ ಹೋಗದ ಹಾಗೆ, ತಾನು ಮಾಡುವ ಕೆಲಸವನ್ನು ಅಡ್ಡಾದಿಡಿ ಹೋಗದಾಗೆ ಇವುಗಳನ್ನು ಅಲ್ಲೇ ಇಟ್ಕೊಳ್ಳೋದು. ಧೃತ್ಯಾಹಿ ಧಾರ್ಯಮಾಣಾಃ ಇಚ್ಛಾಸ್ತ್ರ ಮಾರ್ಗ ವಿಷಯ ನ ಭವಂತಿ. ಧೃತಿ ಸರಿಯಾಗಿ ಇಟ್ಕೊಂಡಿದ್ರೆ ನಮ್ಮ ಇಂದ್ರಿಯಗಳು ಮನಸ್ಸು ಶಾಸ್ತ್ರ ಮಾರ್ಗವನ್ನು ಬೇರೆ ಕಡೆ ಹೋಗೋದಿಲ್ಲ. ಆಮೇಲೆ ಯೋಗೇನ ಸಮಾಧಿನ, ಸಮಾಧಿ ಅಂದ್ರೆ ಏಕಾಗ್ರತೆ ಅಂತ ಅರ್ಥ. ಅಲ್ಲೇ ಮನಸ್ಸನ್ನು ಮುಳುಗಿಸೋದು. ಅವ್ಯಭಿಚಾರಿಣ್ಯ, ಎಡಬಿಡದೆ ಒಂದ್ ದಿವಸ ಮಾಡಿದ್ರಾಗಲ್ಲ, ಎಡಬಿಡದೆ ನಿತ್ಯ ಸಮಾಧಿ ಅನುಗತಯ. ಯಾವಾಗ್ಲೂ ದಿನವೂ ಅದೇ ಟೈಮಿಗೆ ಹೇಳ್ಬೇಕು, ಅದೇ ಟೈಮ್ ಮನಸ್ಸಲ್ಲಿ ಇಡ್ಬೇಕು, ಹಾಗೇ ಬರ್ತಾ ಇರ್ಬೇಕು. ಹಾಗೆ ಒಂದ್ ದಿವಸ ಇನ್ನೊಂದ್ ದಿವಸ ಹೇಳಿಸ್ಕೋಬಾರ್ದು. ಅಯ್ಯೋ ಹೇಳೋದ್ ನಿಧ ಕರೆಸೋದಲ್ಲ, ದಿನ ಇಸ್ಕೋಬೇಕು. ಹಾ ಇದು ಮುಕ್ಕಲ್ದಲ್ಲಿ ಹೇಳ್ತಾರೆ. ಒಟ್ಟು ತಾತ್ಪರ್ಯ ಎಷ್ಟು? ಅವ್ಯಭಿಚಾರಿಣ್ಯ ಧೃತ್ಯ ಮನಃ ಪ್ರಾಣೇಂದ್ರಿಯ ಕ್ರಿಯಾ ಧಾರ್ಯಮಾಣಾಃ ಯೋಗೇನ ಧಾರಯತಿ ಇತಿ. ಎಡಬಿಡದೆ ನಿರಂತರವಾಗಿರುವ ಧೃತಿ
ಅದರಿಂದ ಮನಸ್ಸು ಪ್ರಾಣಗಳು ಇಂದ್ರಿಯಗಳು ಆ ಕ್ರಿಯೆಯಲ್ಲಿ ತೊಡಗ್ತಾ ಅದರಲ್ಲೇ ಇರೋದು. ಹಾಗಿದ್ರೆ ಅದು ಯೋಗ ಆಗತ್ತೆ, ಅದರಿಂದ ಧಾರಣೆ ಮಾಡ್ತಾನೆ. ಈ ರೀತಿ ಧೃತಿ ಯಾರಿಗಿದೆಯೋ, ಯಾ ಏವಂ ಲಕ್ಷಣ ಧೃತಿ ಯಾ ಏವಂ ಲಕ್ಷಣ ಧೃತಿ ಸಾ ಪಾರ್ಥ ಸಾತ್ವಿಕಿ. ಅದು ಸಾತ್ವಿಕ ಧೃತಿ ಅಂತ ಹೆಸರು. ಇದು ಬೆಳಿಗ್ಗೆಯಿಂದ ರಾತ್ರಿವರೆಗೂ ದಿನ ಅದೇ ಮಾಡಿ ಎಷ್ಟೋ ವರ್ಷಗಳ ಕಾಲ ಮಾಡಿದ್ರೆ ಆ ಧೃತಿ ಬರುತ್ತೆ ಅಂತ ಆಗತ್ತೆ. ಒಂದ್ ದಿವ್ಸಕ್ಕಾಗಲ್ಲ. ಅದು ಗುರುಕುಲದಲ್ಲಿ ಇರಬೇಕು, ಹೇಳ್ಬೇಕು, ಏನೋ ಮಾಡ್ಬೇಕು. ಅಯ್ಯೋ ಅನ್ಸತ್ತೆ, ಆಗಲ್ಲ ಅನ್ಸತ್ತೆ. ಕಳ್ಳೆನವ ಹುಡ್ಕೊಳತ್ತಾ ಇವತ್ತು ಯಾಕೋ ಕಳ್ಳೆನವ ಬಹಳ ಸಿಗತ್ತೆ, ಅದ್ಯಾವುದೂ ಇಲ್ಲ. ಯಯಾತು ಧರ್ಮ ಕಾಮಾರ್ಥಾನ್ ಧೃತ್ಯ ಧಾರಯತೆ ಅರ್ಜುನ ಸಂಗೇನ ಫಲಾಕಾಂಕ್ಷಿ ಧೃತಿ ಸಾ ಪಾರ್ಥರಾಜಸಿ. 5 ನಿಮಿಷ ಬೇಜಾರ ಬೇಗ ಬಿಡುದು. ಯಯಾತು ಧರ್ಮ ಕಾಮಾರ್ಥಾನ್ ಧೃತ್ಯ ಧಾರಯತೆ ಅರ್ಜುನ. ಧಾರಯತೆ ಓದು ಬೇಗ. ಆಯ್ತು, ನಿಚ್ಚ ಉಭಯ ಬದಿ ಹೋಗ ಓದ. రెండు అదే నిచ్చండి నిశ్చికతాರ ಉಭಯ ಬದಿಯ ಸರಿ. ಯಾರು ಧರ್ಮಾನುಷ್ಠಾನ, ಕಾಮಾನುಷ್ಠಾನ, ಅರ್ಥಾನುಷ್ಠಾನ 3 ಪುರುಷಾರ್ಥಗಳಿಗೋಸ್ಕರ ಇರುವಂತಹ ಕ್ರಿಯೆಗಳನ್ನ ಪ್ರಸಂಗದಿಂದ ಮಾಡ್ತಾರೆ. ಅಂದ್ರೆ ಧರ್ಮ ಅಂದ್ರೆ ಇವತ್ತು ಮಾಡ್ಬೇಕಾದ್ದು, ಇವತ್ತೇನೋ ನಿಯಮ ಇದೆ, ಅವತ್ತಿಗೆ ಮಾತ್ರ ನಿಯಮ, ಬಾಕಿ ದಿವಸ ಇಲ್ಲ. ಪ್ರಸಂಗ ಅವೇ ದುಡ್ಡಿಗೆ ಎಷ್ಟು ದುಡ್ಡು ಬರುತ್ತೆ ಅಂದ್ರೆ ಅವತ್ತು ಚುರುಕಾಗಿ ಹೇಳೋದು 5:30ಗೆ, ಬಾಕಿ ದಿವಸ ಯಥಾ ಪ್ರಕಾರ ಮಾರ್ಪಿಜ್ಯ ಇದ್ರೆ ಬೇಗ ಹೇಳೋದು. ಇಲ್ಲ ಹೋದ್ರೆ ಬರ್ತಾರೆ ಹೇಳ್ತಾರಪ್ಪ 10 ಗಂಟೆ. ನಮ್ಮಲ್ಲಿ ದುಡ್ಡಿಗೆ ಆಫೀಸಿಗೆ ಹೋಗ್ಬೇಕು ಅಂದ್ರೆ ಬೇಗ ಹೇಳೋದು, ಇವತ್ತು ರಜಾ ಅಂದ್ರೆ 10 ಗಂಟೆಗೆ ಹೇಳೋದು. ಇದೆಲ್ಲ ಪ್ರಸಂಗ ಇದು, ಹಾಗಾಗಬಾರದು ಅಂತ ಇದ್ದಾರೆ. ಮನುಷ್ಯ ದುಡ್ಡಿಗಾಗಿ ಆಗ್ಲಿ ಒಂದು ಧರ್ಮದ ಹಾ ದುಡ್ಡಿಗಾಗಿ, ಕಾಮಕ್ಕಾಗಿ, ಧರ್ಮಕ್ಕಾಗಿ ಪ್ರಸಂಗ ಮಾತ್ರದಿಂದ ಧೃತಿ ಇದ್ರೆ, ಅಷ್ಟೊತ್ತಿಗೆ ಮಾತ್ರ ಧೃತಿ ಇದ್ರೆ ಅದು ರಾಜಸ ಧೃತಿ ಅಂತ ಅರ್ಥ. ಭಾಷ್ಯವದಳ ಏಯಾತು ಧರ್ಮ ಕಾಮಾರ್ಥಾನ್ ಧರ್ಮಶ್ಚ ಕಾಮಶ್ಚ ಅರ್ಥಶ್ಚ ಧರ್ಮ ಕಾಮಾರ್ಥಾಃ ತಾನ್ ಧರ್ಮ ಕಾಮಾರ್ಥಾನ್ ಧೃತ್ಯಾಯಯಾ ಧಾರಯತೆ ಮನಸಿ ನಿತ್ಯ ಕರ್ತವ್ಯತಾ ರೂಪಾನ್ ಅವಧಾರಯತಿ. ಹೇ ಅರ್ಜುನ, ಪ್ರಸಂಗೇನ ಯಸ್ಯ ಯಸ್ಯ ಧರ್ಮಾದೇಹ ಧಾರಣ ಪ್ರಸಂಗ ತೇನ ತೇನ ಪ್ರಸಂಗೇನ ಫಲಾಕಾಂಕ್ಷಿ ಚ ಭವತಿ. ಯಃ ಪುರುಷಃ ತಸ್ಯ ಧೃತಿಃ ಯಾ ಸಾ ಪಾರ್ಥ ರಾಜಸಿ. ಸ್ಪಷ್ಟವಾಗಿದೆ. ಧರ್ಮಾನುಷ್ಠಾನ ಅಂದ್ರೆ ಅವತ್ ಮಾಡ್ಬೇಕಾದ ಕರ್ತವ್ಯ, ಅದಕ್ಕೆ ಬೇಗ ಹೇಳೋದು, ಅಥವಾ ಆ ದಿವಸ ಮನಸ್ಸನ್ನು ಹಿಡ್ಕೊಳ್ಳೋದು. ಉಪವಾಸ ಅಂತ ಇಟ್ಕೊಳ್ಳಿ, ಅವತ್ತೊಂದು ದಿವಸಕ್ಕೆ ಉಪವಾಸ, ಬಾಕಿ ದಿವಸ ತಿಂಡಿ ತಿನ್ನೋದು ಅವತ್ತು. ಹೀಗೆ ಧರ್ಮ, ಕಾಮ, ಅರ್ಥ ಈ ಕ್ರಿಯೆಗಳನ್ನ ಆಯಾ ಪ್ರಸಂಗ ಮಾತ್ರವಾಗಿ ಧೃತಿಯಿಂದ ಹಿಡಿದ್ರೆ ಅದು ನಿತ್ಯವೂ ಮಾಡಬೇಕಾಗಿರೋ ಕೆಲಸ ಇರಬಹುದು. ಅವತ್ತೊಂದು ದಿವಸ ಮಾಡೋಣ ಅಂತ, ಇವತ್ತು ವಿಶೇಷ ದಿವಸ, ಇವತ್ತೊಂದು ದಿವಸ ಸ್ವಲ್ಪ ಹತೋಟಿ ಇಟ್ಕೊಳ್ಳೋದು ಮನಸ್ಸನ್ನ, ಇಂದ್ರಿಯಗಳನ್ನ, ಬಾಕಿ ದಿವಸ ಏನಿಲ್ಲ. ಅದು ರಾಜಸ ಧೃತಿ ಅಂತ ಹೇಳಿದ್ರು. ಅಲ್ಲಪ್ಪ, ಹಬ್ಬದ ದಿವಸ ನಿತ್ಯವಾದಂತಹ ಕೆಲಸಗಳನ್ನ ಹೇಳೋದನ್ನ ಶುರು ಮಾಡಿ ಅದಕ್ಕೆ ಹಬ್ಬದ ದಿವಸ ಬೇಕಾ ಹೇಳೋಕ? ಅಲ್ಲ, ನಾನ್ ಹೇಳೋದ್ ನೀನ್ ಒಳ್ಳೆ ಆರ್ತಿಜ್ಜದ್ ಹೇಳಿದ್ಯಲ್ಲ, ಆರ್ತಿಜ್ಜಿ ದಿವಸ ಬೇಗ ಹೇಳ್ಬೇಕು ಅಂದ್ರೆ ಬಾಕಿ ದಿವಸ ಹೇಳ್ಬಾರ್ದು ಅಂತ ಅರ್ಥನ. ಹಬ್ಬದ ದಿವಸ ಉಪವಾಸ ಒಂದ್ ಮಾತ್ರ, ಹಬ್ಬದ ದಿವಸ ಬಾಕಿ ದಿವಸ ಉಪವಾಸ ಮಾಡಬಾರ್ದು ಅಂತಿಲ್ಲಪ್ಪ. ಅಷ್ಟಲ್ಲ, ಅಲ್ಲ ನಿಜ ಊಟ ಇಲ್ಲ, ಹಬ್ಬದ ಊಟ ಇಲ್ಲ, ಬಾಕಿದೇನಾ ಪೂಜಾ ಪುರಸ್ಕಾರ ವಿಷಯ ಹೇಳಿಲ್ಲ ಅವರು.
ಆ ಕರ್ತವ್ಯಕ್ಕೋಸ್ಕರ ನೀವು ದೇಹೇಂದ್ರಿಯಗಳ ಚೇಷ್ಟೆಯನ್ನು ಹತೋಟಿ ಮಾಡ್ತೀಯ ಅಷ್ಟೇ ಹೇಳಿರೋದು. ಏನೇನು ಮಾಡ್ತೀಯ ಅಲ್ಲ. ದೇಹೇಂದ್ರಿಯಗಳನ್ನ ಹತೋಟಿ ಮಾಡೋದು ಬರೋ ಟೆಂಪ್ರರಿನೋ ಪರ್ಮನೆಂಟೋ ಅಂತ ಕೇಳ್ತಾ ಇದ್ದಾರೆ. ಯಾವ್ದು ಮಾಡ್ತೀರಾ? ಯಾವ ಟೆಂಪ್ರರಿ ಬೇಡ, ಪರ್ಮನೆಂಟು ಬೇಡ, ಯಥೇಚ್ಛ. ಈ ರೀತಿ ಇದ್ರಾಯ್ತು. ಒಂದು ಆಯ್ತು, ಟೈಮೇ ಆಗ್ಬಿಡ್ತು. ಅಧ್ಯಾತ್ಮ ವಿದ್ಯಾ